ಸರ್ವರಿಗೂ ಶುಭ ಸಂಜೆ. ನೇಟಿವ್ ಥಿಯೇಟರ್ ಅರ್ಪಿಸ್ತಾ ಇರತಕ್ಕಂತಹ ಎದೆಯ ಹಣತೆ ಹಾಗೂ ಒಮ್ಮೆ ಹೆಣ್ಣಾಗು ಪ್ರಭುವೆ ರಂಗ ಪ್ರಸ್ತುತಿಗೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ನೇಟಿವ್ ಥಿಯೇಟರ್ಸ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬದುಕು, ಬರಹ, ಬೂಕರ್ ಹಾಗೂ ಬಾನು ವಿಪರ್ಯಾಸ ಎಲ್ಲ ಒಂದೇ ಒಂದು ಸಂತೋಷದ ವಿಷಯ ಅನ್ನಂಗಾದರೆ ಎಲ್ಲವೂ ಕೂಡ ಒಂದೇ ಅಕ್ಷರದಿಂದ ಬಂದಿರತಕ್ಕಂಥದ್ದು, ಬಹುಮಾನವೂ ಕೂಡ ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಒಂದಿಷ್ಟು ವಿಷಯಗಳನ್ನ ನಿಮಗೆ ತಿಳಿಸಿ ತದನಂತರದಲ್ಲಿ ಈ ರಂಗ ಪ್ರಸ್ತುತಿಯನ್ನು ಮಾಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಇಚ್ಛೆ. ಹಾಗಾಗಿ ಬಾನು ಮುಷಾಕ್ರವರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ಅನ್ಬೇಕಾದಾಗ ಅವರ ಆತ್ಮಕಥೆಯನ್ನು ಪ್ರಕಟಣೆ ಮಾಡ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗದ ಅಹರ್ನಿಶಿ ಪ್ರಕಾಶನ. ಅದರ ಅಕ್ಷತಾ ಹುಂಚದಕಟ್ಟೆಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗಿಂತ ಮತ್ತಿನ್ಯಾರು ಕೂಡ ಸೂಕ್ತ ಅಲ್ಲ ಅನ್ನಿಸ್ತು. ಹಾಗಾಗಿ ಅವರಿಂದನೇ ಅವರ ಬಗ್ಗೆ ಒಂದಿಷ್ಟು ಮಾತುಗಳು, ಅವರ ಕೃತಿಯ ಬಗ್ಗೆ ಒಂದಿಷ್ಟು ಮಾತುಗಳು, ತದನಂತರ ರಂಗ ಪ್ರಸ್ತುತಿ ಆರಂಭವಾಗಲಿದೆ. ಈಗ ವೇದಿಕೆಗೆ ಅಕ್ಷತಾ ಹುಂಚದಕಟ್ಟೆಯವರು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಾಟಕ ನೋಡಲು ಅಥವಾ ಬಾನು ಮುಷ್ತಾಕ್ ಅವರ 2 ಕಥೆಗಳ ರಂಗ ಪ್ರಸ್ತುತಿಯನ್ನು ನೋಡಿ ಸಂಭ್ರಮಿಸಲು ಇಲ್ಲಿ ಬಂದಿರುವಾಗ ನನ್ನ ಮಾತುಗಳನ್ನು ಕೇಳುವ ಇದು ಆಸಕ್ತಿ ಹೆಚ್ಚಿನದಾಗಿ ಯಾರಿಗೂ ಇಲ್ಲ ಅಂತ ನನಗೂ ಗೊತ್ತು. ಆದರೆ ನನ್ನ ಗೆಳೆಯರ ಕರೆಗೆ ಹೋಗೊಟ್ಟು ನನಗೇನು ಬಾನು ಮುಷ್ತಾಕ್ ಅವ್ರ ಬಗ್ಗೆ ಗೊತ್ತಿದೆಯೋ, ಬುಕ್ಕರ್ ಬಗ್ಗೆ ನಾನೇನು ತಿಳ್ಕೊಂಡಿದ್ದೀನೋ 4 ಮಾತುಗಳಲ್ಲಿ ನಾನು ಅದನ್ನು ನಿಮ್ಮೆದುರಿಗೆ ಮಂಡಿಸ್ತೀನಿ. ಕಳೆದ 2-2.5 ತಿಂಗಳ ಕರ್ನಾಟಕದಲ್ಲಿ ನಡೆದ ವಿದ್ಯಮಾನಗಳು ಏನು ಅಂತ ಗಮನಿಸಿದಾಗ ನಮಗೆ ಬಹುಮುಖ್ಯ ವಿದ್ಯಮಾನವಾಗಿ ಕಂಡು ಬರೋದು ನಮ್ಮ ಬಹುಮುಖ್ಯ ಲೇಖಕಿಯಾದ ಬಾನು ಮುಷ್ತಾಕ್ ಅವರಿಗೆ ಪ್ರತಿಷ್ಠಿತವಾದ ಬುಕ್ಕರ್ ಪ್ರಶಸ್ತಿ ಬಂದಿದ್ದು. ಅವರು ಬುಕ್ಕರ್ ಪ್ರಶಸ್ತಿ ತಗೊಂಡು ನಾಡಿಗೆ ಹಿಂದಿರುಗಿದಾಗ ಇಡೀ ನಾಡಿಗೆ ನಾಡೆ, ಹಳ್ಳಿ ಅಂತಿಲ್ಲ, ನಗರ ಅಂತಿಲ್ಲ, ಎಲ್ಲ ಕಡೆಯೂ ಈ ಸಂಭ್ರಮ ನೆಲೆ ಮಾಡಿತ್ತು. ಇದೇ ನೆಪದಲ್ಲಿ ಅವರಿಗೆ ಹಲವು ಕಡೆ ಸನ್ಮಾನಗಳಾದವು. ಮತ್ತು ಅದಕ್ಕಿಂತ ಬಹುಮುಖ್ಯವಾಗಿ ಅವರ ಪುಸ್ತಕಗಳನ್ನು ಓದದೇ ಇದ್ದವರು, ಅವರ ಕಥೆಗಳನ್ನು ಓದಿದವರು ಮತ್ತೊಮ್ಮೆ ಓದಿದ್ರು, ಅವರ ಕಥೆಗಳನ್ನು ಓದದೇ ಇದ್ದವರು ಬಾನು ಮುಷ್ತಾಕ್ ಅವ್ರ ಕಥೆಗಳನ್ನು ಓದಲೇಬೇಕು ಅಂತ ಓದಿದ್ರು. ಅದರಿಂದ ಈ ಜನ ಸಾವಿರಾರು ಸಂಖ್ಯೆಯಲ್ಲಿ ಅವರ ಪುಸ್ತಕಗಳನ್ನು ಕೊಂಡು ಓದ್ತಾ ಇರೋದು, ಅವ್ರ ಕಥೆಗಳ ಜೊತೆ ಒಡನಾಡ್ತಾ ಇರೋದು, ಮತ್ತು ಅವರ ಕಥೆಗಳ ರಂಗ ಪ್ರಸ್ತುತಿ ಅಲ್ಲಲ್ಲಿ ನೆರವೇರ್ತಾ ಇರೋದು, ಇವೆಲ್ಲ ವಿದ್ಯಮಾನಗಳು ಸಮಾಂತರವಾಗಿ ಪ್ರಶಸ್ತಿಯ ಸಂಭ್ರಮವನ್ನು ಹೆಚ್ಚಿಸುವಂತೆ ನಡೆದವು ಮತ್ತು ನಡೀತಾ ಇದ್ದಾವೆ. ಇದರ ಭಾಗವಾಗಿ ಇವತ್ತು ಗೆಳತಿ ಭಾರತೀದೇವಿ ಮತ್ತು ಹಿರಿಯರಾದ ನಾಗಭೂಷಣ್ ಅವರು ನಮ್ಮ ಹಾಲ್ಸ್ವಾಮಿಯವರ ನಿರ್ದೇಶನದಲ್ಲಿ ಒಮ್ಮೆ ಹೆಣ್ಣಾಗು ಪ್ರಭುವೆ ಮತ್ತು ಎದೆಯ ಹಣತೆ ಕಥೆಗಳನ್ನು ರಂಗಪ್ರಸ್ತುತಿಗೆ ಅಳವಡಿಸ್ಕೊಂಡು ಇಲ್ಲಿ ನಿಮ್ಮೆದುರಿಗೆ ಆ ರಂಗಪ್ರಸ್ತುತಿಯನ್ನು ನೆರವೇರಿಸಲಿದ್ದಾರೆ. ಅವರುಗಳಿಗೆ ನಾನು ಮೊದಲಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬುಕ್ಕರ್ ಪ್ರಶಸ್ತಿ ಅಂದರೆ ಅದೊಂದು ಬರೋದು ಸಾಮಾನ್ಯ ಸಂಗತಿ ಅಲ್ಲ. ಯಾಕೆಂದರೆ ಬುಕ್ಕರ್ ಪ್ರಶಸ್ತಿ ಬಾನು ಅವರೇ ಹೇಳಿದಾಗೆ ಅದೊಂದು ರೋಚಕವಾದ, ಕ್ಲಿಷ್ಟವಾದ, ಸವಾಲುಗಳಿಂದ ಕೂಡಿದ ಸಾಹಸಮಯವಾದ ಪಯಣ. ಇದಕ್ಕೆ ಹಲವಾರು ಕಂಡೀಷನ್ಗಳಿದ್ದಾವೆ. ಬುಕ್ಕರ್ ಪ್ರಶಸ್ತಿ ಬರುವ ಪುಸ್ತಕ ಅಥವಾ ಬುಕ್ಕರ್ಗೆ ತೆಗೆದುಕೊಳ್ಳುವ ಪುಸ್ತಕನೇ ಇಂಗ್ಲೀಷ್ ಅನುವಾದ ಆಗಿರಬೇಕು. ಅಷ್ಟೇ ಅಲ್ಲ, ಆಯಾ ವರ್ಷದ ಮೇ ತಿಂಗಳಿನಿಂದ ಸೆಪ್ಟೆಂಬರ್ ನಡುವೆ ಪ್ರಕಟ ಆಗಿರಬೇಕು. ಜೊತೆಗೆ ಬಹಳ ಮುಖ್ಯವಾಗಿ ಇಂಗ್ಲೆಂಡ್ ಅಥವಾ ಐರ್ಲೆಂಡ್ ಪ್ರಕಾಶನ ಸಂಸ್ಥೆ, ಐರ್ಲೆಂಡ್ ಮತ್ತು ಇಂಗ್ಲೆಂಡಿಗೆ ಸೇರಿದ ಪ್ರಕಾಶನ ಸಂಸ್ಥೆಗಳಿಂದಲೇ ಪ್ರಕಟ ಆಗಿರಬೇಕು. ಇದರಲ್ಲಿ ಬಹುಮುಖ್ಯ ಪಾತ್ರ ಲೇಖಕಿ ಬಾನು ಅವರದ್ದು ಹೇಗಿದೆಯೋ ಹಾಗೆ ಅನುವಾದಕಿ ದೀಪಾ ಬಸ್ತಿಯವರದ್ದು ಬಹಳ ಪ್ರಮುಖವಾದ ಪಾತ್ರ ಆಗಿದೆ. ಆದ್ದರಿಂದ ಹಾರ್ಟ್ ಲ್ಯಾಂಪ್ ಹೆಸರಿನಲ್ಲಿ ಬಾನು ಅವರ 13 ಕಥೆಗಳನ್ನು 6 ಸಂಕಲನಗಳಿಂದ ಆಯ್ದುಕೊಂಡ 13 ಕಥೆಗಳನ್ನು ಅವರು ಅನುವಾದಕ್ಕೆ ಆಯ್ಕೆ ಮಾಡಿಕೊಂಡ ಕಥೆಗಳ ಗುಣಮಟ್ಟ ಮತ್ತು ಅವರ ಅನುವಾದದ ಗುಣಮಟ್ಟ ಇವೆಲ್ಲ ಅಲ್ಲಿ ಕನ್ಸಿಡರ್ ಆಗುತ್ತೆ. ಬುಕ್ಕರ್ ಪ್ರಶಸ್ತಿ ಪಡೆಯಲು ಕಾರಣಕರ್ತೆ ಬಾನು ಹೇಗೋ ದೀಪಾ ಅವರು ಹಾಗೆ. ಆದ್ದರಿಂದ ಈ ಪ್ರಶಸ್ತಿ
ಸಮಾನವಾಗಿ ಈ ಪ್ರಶಸ್ತಿಯ ಮೊತ್ತ ಏನಿದೆ $50,000 ಅದನ್ನು ಅನುವಾದಕ್ಕೆ ಮತ್ತು ಲೇಖಕಿಗೆ ಸಮಾನವಾಗಿ ಹಂಚಲ್ಪಟ್ಟಿತು. ಇದು ಕನ್ನಡಕ್ಕೆ ಬಂದ ಮೊದಲ ಬುಟರ್ ಪ್ರಶಸ್ತಿ. ಈ ಬುಟರ್ ಪ್ರಶಸ್ತಿ ಬಂದಾಗ ಕುವೆಂಪು ಅವರ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅನ್ನುವ ಹಾಗೆ ಇಡೀ ಜಗತ್ತಿನಾದ್ಯಂತ ಕನ್ನಡ ಭಾಷೆ ಕರ್ನಾಟಕದ ಬಗ್ಗೆ ಓದುಗರು ಜನರು ಕುತೂಹಲಿತರಾದರು. ಇದೇನು ಅಂದರೆ 80,000 ಹಾರ್ಟ್ ಲ್ಯಾಂಪ್ ಪ್ರತಿಗಳು ಕಳೆದ ತಿಂಗಳು, ಈಗಲ್ಲ ಕಳೆದ ತಿಂಗಳಿನಲ್ಲೇ ಮಾರಾಟ ಆಗಿದೆ. 80,000 ಓದುಗರು. 80,000 ಅಂದರೆ ಅದು ತ್ರಿಗುಣನೂ ಆಗಿರ್ಬೋದು. ಯಾಕಂದರೆ ಒಂದು ಮನೆಗೆ ಒಂದು ಪುಸ್ತಕ ಬಂದ ಕೂಡಲೇ ಎಲ್ಲರೂ ಓದೋ ಇದು ಎಲ್ಲರ ಮನೆಯಲ್ಲೂ ಇದೆ, ಬಹುತೇಕ ಮನೆಗಳಲ್ಲಿ. ಆದ್ದರಿಂದ 80,000 ಪ್ರತಿಗಳು ಹಾರ್ಟ್ ಲ್ಯಾಂಪ್ ಪ್ರತಿಗಳು ಖರ್ಚಾಗಿವೆ. ಆಮೇಲೆ ಬಾನು ಮುಷ್ತಾಕ್ ಬರಿಯ ಲೇಖಕಿ ಅಥವಾ ಶುದ್ಧ ಸಾಹಿತ್ಯದ ಒಬ್ಬ ಲೇಖಕಿ ಆಗಿದ್ದರೆ ಇಷ್ಟು ಕನ್ನಡ ನಾಡು ಸಂಭ್ರಮಿಸ್ತಿತ್ತೆ ಈ ಪ್ರಶಸ್ತಿ ಬಂದಿದ್ದಕ್ಕೆ ಅನ್ನುವ ಪ್ರಶ್ನೆನೂ ಇಲ್ಲಿದೆ. ಇಷ್ಟು ನಾಡು ಸಂಭ್ರಮಿಸ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಬಾನು ಮುಷ್ತಾಕ್ ಸಂಭ್ರಮಿಸಲು, ನಮಗೆ ಹೆಮ್ಮೆ ಪಡಲು ಕನ್ನಡಿಗರಿಗೆ ನಮಗೆ ಹಲವು ಕಾರಣಗಳಿದೆ. ಬಾನು ಮುಷ್ತಾಕ್ ಅವರಿಗೆ ಬುಟರ್ ಪ್ರಶಸ್ತಿ ಬಂದಿದ್ದಕ್ಕೆ. ಬಾನು ಬರಿಯ ಲೇಖಕಿ ಅಲ್ಲ, ಆಕೆ ಒಬ್ಬ ಹೋರಾಟಗಾರ್ತಿ, ಪತ್ರಕರ್ತೆ, ಲೇಖಕಿ, ವಕೀಲೆ, ಸಮಾಜ ಸೇವಕಿ. ಈ ಎಲ್ಲ ಪಾತ್ರಗಳನ್ನು ಆಯಾ ಕಾಲಘಟ್ಟದ ಒಂದು ಇದಕ್ಕೆ ಏನಿದೆ, ಆಯಾ ಕಾಲಘಟ್ಟದ ಒಂದು ಇದಕ್ಕೆ ಅವ್ರು ಕೊಟ್ಕೊತ ಬಂದಿದ್ದಾರೆ. ಇಡೀ ನಾಡನ್ನು ಕಟ್ಟುವಂಥ, ಸಮಾನತೆಯ ಹಾದಿಯಲ್ಲಿ ನಡೆಸುವಂತಹ, ಶೋಷಣೆ ಮುಕ್ತವಾಗಿಸುವ ಯಾವ್ಯಾವ ದಾರಿಗಳಿವೆಯೋ, ಯಾವ್ಯಾವ ವಿದ್ಯಮಾನಗಳು ಇಲ್ಲಿ ಜರುಗಿದೆಯೋ, ಅದು ದಲಿತ ಚಳುವಳಿ ಆಗಿರ್ಬೋದು, ರೈತ ಚಳುವಳಿ ಆಗಿರ್ಬೋದು, ಭಾಷಾ ಚಳುವಳಿ ಆಗಿರ್ಬೋದು, ಹಿಂದೂ ಮುಸ್ಲಿಂ ಐಕ್ಯತೆಯ ದಾರಿಗಳಾಗಿರ್ಬೋದು, ಇವೆಲ್ಲದರಲ್ಲೂ ಬಾನು ತೊಡಗಿಸ್ಕೊಂಡಿದ್ದಾರೆ, ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದಾರೆ. ಈಗಲೂ ಅವರ ದನಿ ವಂಚಿತರ ಪರವಾಗಿದೆಯೇ ವಿನಃ ಅಧಿಕಾರಸ್ಥರ ಪರವಾಗಿ ಅಲ್ವೇ ಅಲ್ಲ. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನನಗೆ ಯಾಕೆ ಸಂಭ್ರಮ ಆಯಿತು ಅಂದರೆ, ನಾನು ಕಳೆದ ಕೆಲವು ತಿಂಗಳುಗಳಿಂದ ಪೂರ್ತಿಯಾಗಿ ಬಾನು ಮುಷ್ತಾಕ್ ಅವ್ರ ಜೊತೆಗೆ ಒಡನಾಡ್ತಿದ್ದೀನಿ. ಅದು ಹೇಗೆ ಒಡನಾಟ ಅಂದರೆ, ಬಾನು ಮುಷ್ತಾಕ್ ಅವ್ರ ಜೊತೆ ಅವರು ಅಷ್ಟು ಒಡನಾಡ್ತಿದ್ದಾರೋ ಇಲ್ಲೋ ಈ ಹೊತ್ತು, ನಾನು ಅವ್ರಿಗಿಂತ ಜಾಸ್ತಿ ಒಡನಾಡ್ತಿದ್ದೀನಿ. ಯಾಕೆ ಅಂದರೆ ಅವರ ಬಾಲ್ಯದ, ಅವರ ಯೌವನ, ಅವರ ಹೋರಾಟದ ದಿನಗಳು, ಅವರ ಪ್ರೇಮ, ಅವರ ದಾಂಪತ್ಯ, ಈ ಎಲ್ಲ ಕ್ಷಣಗಳ ಜೊತೆಗೆ ನಾನು ಒಡನಾಡ್ತಿದ್ದೀನಿ. ಯಾಕೆ ಅಂದರೆ ಅವರ ಆತ್ಮಕಥೆಯನ್ನು ನಾವು ಪ್ರಕಟಿಸ್ತಾ ಇರೋದ್ರಿಂದ, ಇದನ್ನು ಪ್ರೂಫ್ ನೋಡ್ತಾ ಇರೋ ಜವಾಬ್ದಾರಿ ನನ್ನದಾಗಿರೋದ್ರಿಂದ ಈ ಎಲ್ಲ ವಿದ್ಯಮಾನಗಳ ಜೊತೆಗೆ ನಾನು ಒಡನಾಡ್ತಾ ಬಾನು ಮುಷ್ತಾಕ್ ಅವರ ದಿನಮಾನಗಳನ್ನು ನನ್ನೊಳಗೆ ಆವಾಹಿಸಿಕೊಂಡು ಆ ಬಗ್ಗೆ ಚಿಂತನೆ ನಡೆಸ್ತೀನಿ, ಆಲೋಚಿಸ್ತೀನಿ, ಮಿಡಿತೀನಿ. ಎಲ್ಲ ವಿದ್ಯಮಾನಗಳು ನಡೆಯುತ್ತೆ. ಬಾನು ಮುಷ್ತಾಕ್ ಅವರ ದಿನಮಾನಗಳನ್ನು ಹೀಗೆ ನೋಡ್ತಾ ಹೋದರೆ, ಅವರ ಬಾಲ್ಯ, ಅವರ ಅಖಂಡ ಸಾಹಿತ್ಯ ಪ್ರೇಮ, ಆಮೇಲೆ ಅವರು ನೀನು ಕಥೆಗಳನ್ನು ಬರೀಲೇಬಾರ್ದು ಅಂತ ಮೂಲಭೂತವಾದಿಗಳು ಅವರಿಗೆ ಬೆದರಿಕೆ ಹಾಕಿದಾಗ ಅವರು ಹೇಳಿದ್ದು, ನನ್ನನ್ನು ನೀವು ನೇಣಿಗೇರಿಸಿದರೂ ಸರಿ, ಆದರೆ ನಾನು ಕಥೆಗಳನ್ನು ಬರೆಯಲ್ಲ ಅಂತ ಹೇಳಿ ನಿಮಗೆ ಬರ್ಕೊಡಲ್ಲ ಅಂತ ಮೂಲಭೂತವಾದವನ್ನು ಎದುರಿಸಿದ್ದು. ಈ ಎಲ್ಲ ಘಟನೆಗಳ ಜೊತೆಗೆ ನಾನು ಒಡನಾಡ್ತಾ ಇದ್ದೀನಿ. ಆ ಒಡನಾಡ್ತಾ ಇರಬೇಕಿದ್ರೆ ನನಗೆ ಒಟ್ಟಂದದಲ್ಲಿ ಬಾನು ಮುಷ್ತಾಕ್ ಅವರನ್ನು ನೋಡ್ತಾ, ಅವರಿಗೆ ಬಾಲ್ಯದಿಂದ ಇದ್ದ ಗುಣ ಭಾಳ ಒಂದು ಪ್ರಖರವಾದ ಗುಣ ನನ್ನ ಇದಕ್ಕೆ ಬಂತು, ನನ್ನ ಗಮನಕ್ಕೆ ಬಂತು. ಏನಪ್ಪ ಅಂದರೆ, ಅವರು ಬಾಲ್ಯದಿಂದಲೂ ಎಲ್ಲಿ ಮನೆಯೊಳಗೆ, ಕುಟುಂಬದ ಒಳಗೆ ಎಲ್ಲಿ ಅನ್ಯಾಯ ಆಗುತ್ತೋ, ಎಲ್ಲಿ ವಂಚನೆ ಆಗುತ್ತೋ, ಎಲ್ಲಿ ದೌರ್ಜನ್ಯ ಆಗುತ್ತೋ, ಎಲ್ಲಿ ದಬ್ಬಾಳಿಕೆ ಆಗುತ್ತೋ, ಅವರು ಅಧಿಕಾರ ಕೇಂದ್ರದ ಪರವಾಗಿ ನಿಲ್ಲಿಲ್ಲ. ಅಧಿಕಾರ ಕೇಂದ್ರದಲ್ಲಿರೋರು ಅವರ ಅಬ್ಬಾಜಿ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಅವರ ಮೆಚ್ಚಿನ ಹಿರಿಯ ಆಂಟಿನೇ ಆಗಿರ್ಬೋದು. ಆದರೆ ಅವರು ನಿಂತಿದ್ದು ದಬ್ಬಾಳಿಕೆ ಯಾರು ಮಾಡ್ತಿದ್ದಾರೋ ಅವರಿಗೆ ವಿರುದ್ಧವಾಗಿ, ದಬ್ಬಾಳಿಕೆಗೆ ಯಾರು ಒಳಗಾಗ್ತಿದ್ದಾರೋ, ವಂಚನೆಗೆ ಯಾರು ಒಳಗಾಗ್ತಿದ್ದಾರೋ, ಅವಮಾನಕ್ಕೆ ಯಾರು ಒಳಗಾಗ್ತಿದ್ದಾರೋ ಅವ್ರ ಪರವಾಗಿ ನಿಲ್ತಾರೆ. ಅವಮಾನ ಮಾಡ್ತಿದ್ದವರು ಎಷ್ಟೇ ಫೇವರಿಟ್ ವ್ಯಕ್ತಿ ಆಗಿರ್ಬೋದು ಅವರಿಗೆ ಕುಟುಂಬದಲ್ಲಿ, ಆದರೆ ಅವಮಾನ ಮಾಡ್ತಿರೋ ಕ್ಷಣದಲ್ಲಿ ಅವರು ಅವಮಾನ ಮಾಡ್ತಿರೋ ವ್ಯಕ್ತಿ ಪರವಾಗಿ ನಿಲ್ಲಲ್ಲ. ಪುಟ್ಟ ಬಾನು, ಪುಟ್ಟ ಹುಡುಗಿ ಬಾನು, ಅವ್ರ ಅಮ್ಮನಿಗೆ ಅವ್ರ ಅಪ್ಪ ಏನೋ ಬೈದಾಗ
ಅವ್ರ ಅಮ್ಮನರು ಇವರಿಗೂ ಅಪ್ಪ ತುಂಬ ಅಪ್ಪನ ಫೇವ್ರೇಟ್ ಮಗಳು ಇವರು. ಅಪ್ಪ ಮಗಳು ಹೇಳಿದ್ದನ್ನೆಲ್ಲ ನೆರವೇರಿಸ್ತಾರೆ. ಅಪ್ಪ ಮಗಳ ಬಗ್ಗೆ ದೊಡ್ಡ ದೊಡ್ಡ ಕನ್ಸು ಕಾಣ್ತಾ ಇರ್ತಾರೆ ಅವಾಗಲೇ. ಆದರೆ ಅಪ್ಪಾಜಿ ಏನೋ ಬೈದಾಗ ಅಮ್ಮನ ಜೊತೆ ನಿಲ್ತಾರೆ. ಅಮ್ಮನ ಜೊತೆ ಇವ್ರಿಗೆ ಯಾವಾಗಲೂ ಜಗಳ. ಆದರೆ ಅಪ್ಪಾಜಿ ಬೈದಾಗ ನೀನು ಅಮ್ಮನ ಬೈಬಾರ್ದು, ಈ ಹೊತ್ತು ನಾನು ನಿನ್ನನ್ನು ಏನು ಮಾಡ್ತೀನೋ ಗೊತ್ತಿಲ್ಲ ಅಮ್ಮನ ಬೈದ್ರೆ ಅಂತ ಎದುರಿಸಿ ನಿಲ್ಲೋ ಭಾನು ಇದ್ದಾರೆ. ಚಿಟ್ಟು ಹುಡುಗಿ ಭಾನು ಈ ರೀತಿ. ಆಮೇಲೆ ಪ್ರಖರವಾದ ಬುದ್ಧಿಮತ್ತೆ. ಏನೋ ಕಾರಣಕ್ಕೆ ಅದು ಶಿವಮೊಗ್ಗದ ಕಾನ್ವೆಂಟಲ್ಲೇ ನಡೆದಿದ್ದು ಅನಿಸುತ್ತೆ. ಅವ್ರು ಇಲ್ಲೂ 1 ವರ್ಷ ಓದಿರ್ತಾರೆ. ಶಿವಮೊಗ್ಗದಲ್ಲಿ ಕಾನ್ವೆಂಟಲ್ಲೇ ಬಹುತೇಕ ನಡೆದಿದ್ದು ನನಗೆ ಗೊತ್ತಿರೋ ಪ್ರಕಾರ. ಅಲ್ಲಿ ಸ್ವಲ್ಪ ಅವ್ರ ಅಪ್ಪನ ವರ್ಗಾವಣೆಯ ಗೊಂದಲ ಗೋಜಲುಗಳಿಂದಾಗಿ 1-2-3 ತಿಂಗಳು ಇವರ ಶಾಲಾ ಶಿಕ್ಷಣ ನಿಲ್ಲುತ್ತೆ. ಇಲ್ಲಿ ಕರ್ಕೊಂಬಂದು ಇಲ್ಲಿ ಕಾನ್ವೆಂಟಿಗೆ ಸೇರಿಸಿದಾಗ ಅವ್ರ ಟೀಚರ್ ಹೇಳ್ತಾರೆ, ನಾನು ಸೇರಿಸ್ಕೊತೀನಿ, ಆದರೆ 6 ತಿಂಗಳು ಟೈಮು ಇವಳಿಗೆ ಇವಳು ನಾನು ಹೇಳಿದಾಗೆ ವೊಕ್ಯಾಬ್ಯುಲರಿ ಇವೆಲ್ಲ ಪದ ಸಂಪತ್ತು ಬರೆಯೋದು, ಅರ್ಥ ಬರೆಯೋದು ಎಲ್ಲ ಬರೆದಿದ್ರೆ ನಾನು TC ಕೊಟ್ಟು ಕಳಿಸ್ತೀನಿ ಅಂತ. ಅವರಪ್ಪ ತುಂಬ ಒಂಥರ ಯೋಚನೆ ಮಾಡ್ತಾರೆ, ಅಯ್ಯೋ ನನ್ನ ಮಗಳಿಗೆ TC ಕೊಟ್ಟು ಕಳಿಸಿದ್ರೆ ಏನು ಮಾಡೋದು ಅಂತ. ಆದರೆ ಅವಳಿಗೆ ಭಾನುವರಿಗೆ ಸೇರಿಸಿ ಒಂದೇ 1 ತಿಂಗಳಲ್ಲಿ ಟೀಚರೇ ಕರೆದು, ಈ ಮಗುಗೆ ನಾನು 6 ತಿಂಗಳು ಏನು ಕೊಟ್ಟಿದ್ದೆ ವಾಯ್ದೆ, ಒಂದೇ ತಿಂಗಳಲ್ಲಿ ಈಕೆ ಪ್ರೂವ್ ಮಾಡಿದ್ದಾಳೆ, ಈಕೆ ನಾನು ಹೇಳೋದೆಲ್ಲ ಬರುತ್ತೆ, ಈಕೆಯ ಪದ ಸಂಪತ್ತು ಅಪಾರವಾಗಿದೆ ಅಂಥೇಳಿ ಮೆಚ್ಚುಗೆ ನುಡಿ ಆಡ್ತಾರೆ. ಹೀಗೆ ಒಂದು ಕಡೆ ಅವಮಾನ ಅಪಮಾನ ಯಾರು ಮಾಡ್ತಿದ್ದಾರೋ ಅವರು ವಿರುದ್ಧವಾಗಿ ನಿಲ್ಲುವ ಭಾನು, ಇನ್ನೊಂದು ಅಪಾರ ಪ್ರಖರ ಬುದ್ಧಿಮತ್ತೆಯ ಭಾನು ಬಾಲ್ಯದಿಂದಲೂ ಆ ಗುಣಗಳನ್ನು ಮೈಗೂಡಿಸ್ಕೊಂಡು ಬೆಳೀತಾರೆ. ಅದು ಅವರ ಎಲ್ಲ ಕಥೆಗಳಲ್ಲೂ ಆ ಕಥೆಗಳಲ್ಲಿ ಅಭಿವ್ಯಕ್ತಿಗೊಳ್ಳುತ್ತಾ ಹೊಡುತ್ತೆ. ಇಲ್ಲಿ ಆಯ್ಕೆ ಮಾಡಿದಾರಲ್ಲ ಅವರ 7 ಕಥಾ ಸಂಕಲನದಲ್ಲಿ ಮೊದಲಿಗೆ ಹೆಜ್ಜೆ ಮೂಡಿದ ಹಾದಿ ಕಥಾ ಸಂಕಲನದಿಂದ ಅವರ ಕಥೆಗಳ ಪಯಣ ಶುರುವಾಗುತ್ತೆ. ಇವರು ಪ್ರಾತಿನಿಧಿಕವಾಗಿ ಎದೆಯ ಹಣತೆ, ಒಮ್ಮೆ ಹೆಣ್ಣಾಡು ಪ್ರಭುವೆ 2 ಕಥೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ 2 ಕಥೆಗಳು ಹೆಣ್ಣಿನ ಮೇಲಿನ ದೌರ್ಜನ್ಯವನ್ನು, ಗಂಡಸು ಮಾಡುವ ದೌರ್ಜನ್ಯ ದಬ್ಬಾಳಿಕೆಯನ್ನು ಹೇಳುತ್ತೆ. ದಬ್ಬಾಳಿಕೆಯ ದಾರಿಗಳು ಭಿನ್ನವಾಗಿದೆ, ದೌರ್ಜನ್ಯದ ದಾರಿಗಳು ಬೇರೆ ಬೇರೆ ಆಗಿದೆ. ಒಂದರಲ್ಲಿ ವರದಕ್ಷಿಣೆ ಇದಿದೆ, ಇನ್ನೊಂದರಲ್ಲಿ ಗಂಡನಾದವನು ಇವಳಿಗೆ ಮಕ್ಕಳನ್ನ ಹುಟ್ಟಿಸಿ ಕೊನೆಗೆ ಅದರ ಜವಾಬ್ದಾರಿಯನ್ನು ತಾನು ತಗೊಳ್ಳದೆ, ನಿನ್ನ ದೇಹವೇ ಇದು ಸರಿಯಿಲ್ಲ, ನೀನು ನನಗೆ ಹೆಂಡತಿ ಆಗಲಿಕ್ಕೆ ತಕ್ಕೊಳ್ಳಲ್ಲ ಅಂತ ಬೇರೆ ಹೆಣ್ಣಿನ ಹಿಂದೆ ಹೋಗುವ ಇದಿದೆ. ದಬ್ಬಾಳಿಕೆ, ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ದಾರಿಗಳ ಹಲವು ಇದೆ. ಆದರೆ ಹೆಣ್ಣಿನ ಮೇಲೆ ಆ ರೀತಿ ನಡೀತಾನೇ ಇರುತ್ತೆ. ಆ ಎದೆಯ ಹಣತೆ, ಒಮ್ಮೆ ಹೆಣ್ಣಾಡು ಪ್ರಭುವೆ ಈ 2 ಕಥೆಗಳನ್ನು ಇವರು ಇವತ್ತು ರಂಗಪ್ರಸ್ತುತಿಗೆ ಪ್ರಾತಿನಿಧಿಕವಾಗಿ ಆರಿಸ್ಕೊಂಡಿರೋದು ತುಂಬ ಅರ್ಥಪೂರ್ಣವಾಗಿದೆ. ಹೀಗೆಲ್ಲ ಹೇಳ್ತಾ ದಬ್ಬಾಳಿಕೆಯ ದಾರಿಗಳು ಎಷ್ಟು ಇದು ಅಂದರೆ, ಒಂದು ಕಥೆಯಲ್ಲಿ ಅಕ್ಕಿ ತನ್ನ ಅಣ್ಣ ತಮ್ಮಂದಿರನ್ನು ತುಂಬ ನಂಬಿರ್ತಾಳೆ. ಈ ಕಥೆಯಲ್ಲಿ ಅಣ್ಣ ತಮ್ಮಂದಿರು ನನಗೆ ಯಾವ ಕ್ಷಣಕ್ಕೂ ಬಿಟ್ಕೊಡೋದಿಲ್ಲ, ನನ್ನ ಗಂಡ ಏನಾದರೂ ನನಗೆ ಶೋಷಣೆ ಮಾಡಿದ್ರೆ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ರೆ ನನ್ನ ಅಣ್ಣ ತಮ್ಮಂದಿರು ನನ್ನ ನೆರವಿಗೆ ನಿಲ್ತಾರೆ ಅಂತ ನಂಬಿರ್ತಾಳೆ. ಅವಳು ದೌರ್ಜನ್ಯ ಆದಾಗ ಅವಳು ವಾಪಸ್ ತವ್ರ ಮನೆಗೆ ಹೋಗ್ತಾಳೆ. ನನ್ನ ಅಣ್ಣ ತಮ್ಮಂದಿರು ನನ್ನ ಬೆಂಬಲಕ್ಕೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ. ಆದರೆ ಅವಳ ಅಪ್ಪ ಆಗಲಿ ಅವಳ ಅಣ್ಣ ತಮ್ಮ ಆಗಲಿ ಯಾರು ಅವಳ ನೆರವಿಗೆ ಬರಲ್ಲ. ಅದ್ರ ಬದಲಿಗೆ ನೀನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ನಿನ್ನದೇ ತಪ್ಪು ಅನ್ನೋ ಇದರಲ್ಲಿ ಅವಳಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಅವಳಿಗೆ ಕಾಲಡಿಯ ಒಂದು ನೆಲ ಕುಸಿದಂತಾಗುತ್ತೆ. ಇನ್ನೊಂದು ಕಥೆಯಲ್ಲಿ ಅವಳು ವರದಕ್ಷಿಣೆಗಾಗಿ ಅವಳ ಗಂಡ ಅವಳನ್ನು ಪೀಡಿಸ್ತಾನೆ. ಎಷ್ಟು ಅಂದರೆ ಅವಳ ತಾಯಿ ಸತ್ತಾಗ, ಅವಳ ತಾಯಿಯ ಸಾವು ಇವಳ ವರದಕ್ಷಿಣೆ, ಪಾಪ ವರದಕ್ಷಿಣೆ ಹಣ ಕೊಡೋಕ್ಕೆ ಎಲ್ಲೆಲ್ಲೋ ಸಾಲ ಮಾಡಿ ಏನೇನೋ ಅಡ ಇಟ್ಟು ತರ್ತಾ ಇರ್ಬಿಟ್ಟಿರೆ ಸಾವಾಗುತ್ತೆ. ಆ ಸಾವಿನಲ್ಲಿ ಇವನು 50,000 ಕೇಳಿದ್ರೆ ಅಲ್ಲಿ 20,000 ಅವ್ರ ಅಪ್ಪ ಕೊಟ್ಟು, ನೋಡಪ್ಪ ತಾಯಿ ಸತ್ತಿದ್ದಾಳೆ, ನಿನ್ನ ಹೆಂಡ್ತಿನ ಕಳಿಸು, ಕೊನೆಯದಾಗಿ ತಾಯಿಯ ಮುಖ ನೋಡಲಿ ಅಂದರೆ ಅದನ್ನು ಸಹ ಗಂಡಸು ಮುಚ್ಚಿಟ್ಟು ಆ 20,000ನ ಜೇಬಿಗೆ ಇಳಿಸ್ಕೊಂಡು ಬರ್ತಾನೆ. ಈ ರೀತಿಯ ಒಂದು ಅಸೂಕ್ಷ್ಮ, ಈ ರೀತಿಯ ಒಂದು ದೌರ್ಜನ್ಯ ಈ ಗಂಡಸಿನಿಂದ ನಡೀತಾ ಇರುತ್ತೆ. ಆದ್ದರಿಂದ ಅವಳು ಕೊನೆಗೆ ನಾನು ಏನು ಮಾಡೋದು, ಅವಳು ಮನುಷ್ಯರನ್ನೇ ನಂಬದೆ, ಈ ಗಂಡಸು ಲೋಕವನ್ನೇ ನಂಬದೆ ದೇವರಿಗೆ ಮೊರೆ ಇಡ್ತಾಳೆ. ನೀನು ದೇವರೇ ಒಂದು ಸರ್ತಿ
ಹೆಣ್ಣಾದರೆ ನಿನಗೆ ಗೊತ್ತಾಗುತ್ತೆ ಹೆಣ್ಣಿನ ಕಷ್ಟ ಏನು, ಹೆಣ್ಣು ಅನುಭವಿಸುವ ದಬ್ಬಾಳಿಕೆ ಏನು, ಹೆಣ್ಣಿನ ಮೇಲಾಗ್ತಿರೋ ದೌರ್ಜನ್ಯ ಏನು. ಅಲ್ಲಿ ತನಕ ಗಂಡಸಿನ ಲೋಟಕ್ಕೆ ಅಲ್ಲ, ಇಲ್ಲಿ ಹೆಣ್ಣಿನ ಮೇಲಾಗ್ತಿರೋ ದೌರ್ಜನ್ಯ ದಬ್ಬಾಳಿಕೆ ಗೊತ್ತಾಗೋದು ದೇವ್ರಿಗೆ ಸಹ ಗೊತ್ತಾಗಲ್ಲ ಅಂಥೇಳಿ ಆಕೆ ಮೊರೆ ಇಡೋದು, ಒಮ್ಮೆ ಹೆಣ್ಣಾಡು ಪ್ರಭುವೇ ಅಂತ. ಈ ಎರಡೂ ಕಥೆಗಳು ಇಡೀ ಒಂದು ಬಾನು ಮುಷ್ತಾಕ್ ಅವರ ಎಲ್ಲ ಕಥೆಯ ಭಿತ್ತಿಯನ್ನು ಹೊಂದಿವೆ ಅನ್ನೋ ಕಾರಣಕ್ಕೆ ನಮ್ಮ ಗೆಳೆಯರು ಇವತ್ತು ರಂಗಪ್ರಸ್ತುತಿಗೆ ಈ ಕಥೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಬೇರೆ ಕಥೆಗಳು ಸಹ ಇಷ್ಟೇ ಅರ್ಥಪೂರ್ಣವಾಗಿದೆ, ಇಷ್ಟೇ ಇದರಲ್ಲಿ ಆಳದಲ್ಲಿ ಮನುಷ್ಯನ ದೌರ್ಜನ್ಯ, ಮನುಷ್ಯ ಮಾಡ್ತಿರೋ ಅನ್ಯಾಯ, ಗಂಡಸರು ಹೆಣ್ಣಿನ ಮೇಲೆ ಮಾಡ್ತಿರೋ ದೌರ್ಜನ್ಯ, ಮತ್ತು ಮನುಷ್ಯ ಲೋಕವೇ ಒಂದು ಇಕ್ಕಟ್ಟು ಬಿಕ್ಕಟ್ಟಲ್ಲಿರೋದು, ಇವೆಲ್ಲವನ್ನು ಅಭಿವ್ಯಕ್ತಿ ಮಾಡುತ್ತೆ. ಇಷ್ಟೆಲ್ಲ ಹೇಳಿದ ನಂತರ, ಇಷ್ಟೆಲ್ಲವನ್ನು ನಾನು ನಿಮ್ಮೆದುರಿಗೆ ವ್ಯಕ್ತಿಗೊಳಿಸಿದ ನಂತರ ನಾನು ಒಂದೇ ಒಂದು ಮಾತು ಹೇಳಬೇಕು. ಈ ಎರಡೂ ಕಥೆಗಳನ್ನು ಅಥವಾ ಭಾನುವರ ಕಥೆಗಳನ್ನು ಓದಿದರೆ ಮತ್ತು ಇಲ್ಲಿ ರಂಗಪ್ರಸ್ತುತಿ ನೋಡಿದರೆ, ನೀವು ನೋಡಿದ ಮೇಲೆ ಇಲ್ಲ ಇದು ಆ ಧರ್ಮದಲ್ಲಿ ಮಾತ್ರ ನಡೀತಿರೋ ದೌರ್ಜನ್ಯ, ಆ ಧರ್ಮದಲ್ಲಿ ಮಾತ್ರ ಮಾಡ್ತಿರೋ ದಬ್ಬಾಳಿಕೆ ಅಂದ್ಕೊಂಡ್ರೆ ಅದು ನಿಮ್ಮ ಸುಳ್ಳು ಓದು, ಸುಳ್ಳು ಗ್ರಹಿಕೆ. ಗಾದೆಗಳನ್ನು ನಾವು ಎಷ್ಟೋ ಸರ್ತಿ ಅದು ಅಧಿಕಾರಸ್ಥರ ಪರವಾಗಿರುತ್ತೆ ಅಂತ ನಂಬೇಡಿ ಅಂತ ಹೇಳ್ತೀವಿ, ಆದರೆ ಈ ಗಾದೆ ಮಾತ್ರ ಸತ್ಯ. ಹಾಗೇನಾದರೂ ನೀವು ಒಂದು ಧರ್ಮದವ್ರ ಮೇಲೆ ಹಾಕಿದ್ರೆ, ಒಂದು ಧರ್ಮದವ್ರ ಮೇಲೇ ಗಂಡಸರು, ಒಂದು ಧರ್ಮದ ಗಂಡಸರು ಮಾತ್ರ, ಆ ಧರ್ಮದ ಗಂಡಸರು ಮಾತ್ರ ದೌರ್ಜನ್ಯ ಮಾಡೋದು, ಆ ಗಂಡಸರು ಮಾತ್ರ ಇದು ದೌರ್ಜನ್ಯ ಎಲ್ಲ ಧರ್ಮದಲ್ಲೂ ನಡೆಯುತ್ತೆ, ಎಲ್ಲ ಧರ್ಮದಲ್ಲೂ ಪುರುಷಾಧಿಪತ್ಯ ಇದೆ. ಹಾಗೇನಾದರೂ ನಾವು ಅಂದುಕೊಂಡ್ರೆ ಅದು ನಮ್ಮ ತಪ್ಪು ಗ್ರಹಿಕೆ, ಅದು ನಮ್ಮ ಅಸೂಕ್ಷ್ಮ ಓದು, ಅದು ನಮ್ಮ ಸುಳ್ಳು ಗ್ರಹಿಕೆ. ಇದಕ್ಕೆ ಬಾನು ಮುಷ್ತಾಕ್ ಅವರ ಯಾವ ಕಥೆಗಳು ಆಸ್ಪದ ಕೊಡುವುದಿಲ್ಲ. ಇದಕ್ಕೆ ಬಾನು ಮುಷ್ತಾಕ್ ಕಾರಣರಲ್ಲ. ಹಾಗೆ ಅಂದ್ಕೊಳ್ತಾ ಇರಬೇಕಿದ್ರೆ, ಅಥವಾ ಹಾಗೆ ನಾವು ಅಂದರೆ 4 ಬೆರಳುಗಳು ನಮ್ಮ ಕಡೆಗೂ 1 ಬೆರಳು ಮಾತ್ರ ಆ ಕಡೆಗೂ ತೋರಿಸ್ತಾ ಇರುತ್ತೆ. ಆದ್ದರಿಂದ ನಾವೆಲ್ಲೂ ನಮ್ಮ ಜಾತಿಯಲ್ಲಿ ದೌರ್ಜನ್ಯ ನಡೆಯೋದೇ ಇಲ್ಲ, ಅವ್ರ ಜಾತಿಲಿ ಮಾತ್ರ ನಡೆಯೋದು ಅಂತ ಹೇಳಿ ಬೇರೆ ಜಾತಿಗಳ ಮೇಲೆ ಹಾಕೋರು, ಅಥವಾ ನಮ್ಮ ಧರ್ಮದಲ್ಲಿ ಏನೂ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಯಲ್ಲ, ಸಮಾನ ಇದಿದೆ ಅಂಥೇಳಿ ಹೇಳೋರು, ಇವರೆಲ್ಲ ಆತ್ಮವಂಚನೆಯಲ್ಲಿರ್ತೀವಿ. ಆ ಆತ್ಮವಂಚನೆಯನ್ನು ಬಿಟ್ಟು ಎಲ್ಲ ಧರ್ಮಗಳು ಹೆಣ್ಣನ್ನು 2ನೇ ದರ್ಜೆಯ ಪ್ರಜೆಯಾಗಿಯೇ ನೋಡಿವೆ ಅಂತ ಅಂದ್ಕೊಂಡು ಆ ಸತ್ಯವನ್ನು ಅರಗಿಸ್ಕೊಂಡು ಇದೇ ಸಮಯಕ್ಕೆ ಹಾಗೆ ಹೇಳ್ತಾ ಇರುವ ಬಾನು ಮುಷ್ತಾಕ್ರ ಕಥೆಗಳು ಇನ್ನೊಂದು ಅದೇ ಸಮಯಕ್ಕೆ ಈ ಸುಳ್ಳು ಗ್ರಹಿಕೆಗೆ ಆಸ್ಪದ ಕೊಡದೆ ಒಂದು ಸಾರ್ವತ್ರಿಕವಾದ ಗ್ರಹಿಕೆಯನ್ನು ಕಟ್ಟಿಕೊಡುತ್ತೆ. ಯಾವುದದು ಸಾರ್ವತ್ರಿಕ ಗ್ರಹಿಕೆ ಅಂದರೆ, ಈ ಕಥೆಗಳನ್ನೆಲ್ಲ ಓದ್ತಾ ಇರಬೇಕಿದ್ರೆ ಅವರ ಬದುಕಿನಲ್ಲೇ ನಡೆದ ಒಂದು ಘಟನೆ ನಾನು ಹೇಳ್ತೀನಿ. ಅವರು ಏನು ಹೇಳ್ತಾರಂದರೆ, ಮದುವೆಯ ಒಂದು ಇದಕ್ಕೆ ಸಿಲುಕಿದ ನಂತರ ಒಂದು ಕುಟುಂಬದ ಒಳಗೆ ಒಬ್ಬ ಹೆಣ್ಣು ಯಾವ್ಯಾವ ರೀತಿ ಒಂದು ಕುಟುಂಬದ ಒಳಗೆ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಎದುರಿಸ್ತಾಳೋ, ಆಮೇಲೆ ಅವಳ ಕಲೆ, ಅವಳ ಸಾಹಿತ್ಯ ಎಲ್ಲ ನಿಧಾನ ಮರೆಯಾಗಿ ಹೋಗಿ 24 ಗಂಟೆ ಒಂದು ಮನೆ ಆಳಿನಂತಾಗ್ತಾಳೋ, ಅದೇ ಪರಿಸ್ಥಿತಿ ಭಾನು ಅವರು ಎದುರಿಸಿದರು. ಆದರೆ ಆ ಪರಿಸ್ಥಿತಿಯಿಂದ ಹೊರಗೆ ಬರಲಾಗದೆ ಏರುತ್ತಾ ಇದ್ದಾಗ ಅವ್ರಿಗೆ ಬದುಕೇ ಸಾಕು ಅನಿಸಿತ್ತು. ಸಾಕು ಅನ್ನಿಸಿದಾಗ ಅವ್ರು ಇನ್ನೇನು ಆತ್ಮಹತ್ಯೆ ಮಾಡ್ಕೊಂಬಿಡೋಣ, ಇದಾಗ್ತಿಲ್ಲ ನನ್ನ ಕೈಲಿ, ನನ್ನ ಕಲೆಗೆ ಅಭಿವ್ಯಕ್ತಿಗೆ ಇಲ್ಲಿ ಸ್ವತಂತ್ರ ಇಲ್ಲ, ನನಗೊಂದು ಬದುಕಿಗೆ ಸ್ವತಂತ್ರ ಇಲ್ಲ, ನನ್ನ ಮಾತಿಗೆ ಒಂದು ಬೆಲೆ ಇಲ್ಲ, ಇಲ್ಲಿ 24 ಗಂಟೆ ಒಂಥರ ಸೇವಕಿ ಹಾಗೆ ನಾನು ಜಡ್ಡುಗಟ್ಟು ಹೋಗ್ತಾ ಇದ್ದೀನಿ ಅಂಥೇಳಿ ಆಕೆ ಬಾನು ಮುಷ್ತಾಕ್ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಆ ಪ್ರಯತ್ನದಲ್ಲಿ ಅವರ ಗಂಡ ಆ ಪ್ರಯತ್ನದಿಂದ ಅವರನ್ನು ಹೊರತಂದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಂಬು ನೀಡುವಂತಹ, ಸಹಕಾರ ನೀಡುವಂತಹ ಹಲವು ಸಂದರ್ಭಗಳನ್ನು ಅವರು ಸೃಷ್ಟಿ ಮಾಡಿಕೊಡ್ತಾರೆ. ಆಕೆಯ ಅಭಿವ್ಯಕ್ತಿಗೆ ಸಹಕಾರ ನೀಡ್ತಾರೆ. ಆವಾಗ ಬಾನು ಬರೆಯೋದು, ಹೀ ಸೆನ್ಸ್ಡ್ ಇಟ್, ನಾನು ಹೀಗೆ
ಆತ್ಮಹತ್ಯೆಯ ದಾರಿಯಲ್ಲಿ ಸಾಕ್ತಾ ಇದ್ದೀನಿ ಅನ್ನೋದನ್ನು ಹಿ ಸೆನ್ಸ್ಡ್ ಇಟ್, ಮತ್ತು ಅದರಿಂದ ಹೊರತರಲಿಕ್ಕೆ ನನಗೆ ಸಹಕಾರ ನೀಡಿದ್ರು ಅಂತ. ಇದೇನಿದೆ ಇದು ಗಂಡಸರಿಂದ ಹೆಣ್ಣು ಮಕ್ಕಳು ನಿರೀಕ್ಷೆ ಮಾಡೋದು ಅನ್ನೋ ಲೋಟಗ್ರಹಿಕೆನ ಎಲ್ಲ ಹೆಣ್ಣು ಮಕ್ಕಳು ನಿರೀಕ್ಷೆ ಮಾಡೋದೇನು ಅಂದರೆ, ಸಂವೇದನಾಶೀಲವಾದ ಗಂಡಸರು, ಅವನು ಅಣ್ಣನಾಗಿರಲಿ, ತಮ್ಮನಾಗಿರಲಿ, ಗಂಡನಾಗಿರಲಿ, ಗೆಳೆಯನಾಗಿರಲಿ, ಪ್ರೇಮಿಯಾಗಿರಲಿ, ಆದರೆ ಆತ ಸಂವೇದನಾಶೀಲನಾಗಿರಲಿ ಅಂತ. ಸಂವೇದನಾಶೀಲ ಗಂಡಸರು ಅವರು ಹೆಂಗಸರಿಗಷ್ಟೇ ಅಲ್ಲ, ಒಂದು ಜಾಗ ಮಾಡಿಕೊಡೋದು, ಅಭಿವ್ಯಕ್ತಿಗೆ, ಸ್ವತಂತ್ರಕ್ಕೆ ಅವಕಾಶ ನೀಡೋದು, ಎಲ್ಲ ಹೆಂಗಸರ ಬದುಕನ್ನು ಮಾತ್ರ ಪರಿಪೂರ್ಣಗೊಳಿಸಲ್ಲ, ತಮ್ಮ ಬದುಕನ್ನೂ ಆ ಮೂಲಕ ಪರಿಪೂರ್ಣಗೊಳಿಸ್ಕೊಳ್ತಾರೆ ಅಂತ ಈ ಕಥೆಗಳೆಲ್ಲದರ ಒಂದು ಸಂವೇದನೆ ಏನು ಹೇಳುತ್ತಂದರೆ, ಗಂಡಸು ಸಂವೇದನಾಶೀಲನಾದಷ್ಟು ಅಥವಾ ಆಕೆ ಹೆಣ್ಣು ಅಧಿಕಾರಸ್ಥ ಸ್ಥಾನದಲ್ಲಿದ್ದರೆ ಆಕೆಯೂ ಸಂವೇದನಾಶೀಲಳಾದಷ್ಟು ಈ ಜಗತ್ತು ಸಂವೇದನಾಶೀಲವಾಗುತ್ತೆ. ಆ ಸಂವೇದನಾಶೀಲ ಜಗತ್ತಿನ ನಿರ್ಮಾಣಕ್ಕೆ ಈ ಕಥೆಗಳೆಲ್ಲ, ಭಾನುವಿನ ಎಲ್ಲ ಕಥೆಗಳು ತುಡಿತವೆ. ಆದ್ದರಿಂದಲೇ ಭಾನು ನಮ್ಮ ನಡುವಿನ ಮಹತ್ವದ ಕಥೆಗಾರ್ತಿ. ಕೊನೆಯದಾಗಿ ಭಾನು ಅವರ ಕಥೆಗಳ ಇಡೀ ಕಥೆಗಳ ಒಂದು ಒಳಗಿನ ಏನಿದೆ ಆ ಧ್ವನಿ, ಅದನ್ನು ಹೇಳ್ತಾರೆ. ಅವನು ಗಂಡಸು ಆ ಕಥೆಯಲ್ಲಿ ಬರೋ ಸಂದರ್ಭ, ಅವನು ಆಟಿಕೆ ರೀತಿ ಇವಳನ್ನು ಬಳಸ್ಕೊಳ್ತಾ ಇದ್ದಾನೆ. ಆದರೆ ಇವಳು ಅದಕ್ಕೆ ಪರ್ಯಾಯವಾಗಿ, ಅವನು ನನ್ನ ಆಟಿಕೆ ಆಡಬೇಕು ಎಂದೇನು ನಾನು ಬಯಸುವುದಿಲ್ಲ, ಅವನು ನನ್ನನ್ನು ಆಟಿಕೆಯಾಗಿ ಬಳಸ್ಕೊಳ್ತಾ ಇದ್ದಾನೆ, ಆದರೆ ಅವನು ನನ್ನ ಆಟಿಕೆಯಾಗಬೇಕು ಎಂದೇನು ಬಯಸುವುದಿಲ್ಲ. ಏನು ಬಯಸ್ತಾಳೆ ಹೆಣ್ಣು? ಅವಳು ಹೇಳ್ತಾಳೆ, ನಾನು ಅವನ ಬೆನ್ನೆಲುಬಾಗಿ ಬದುಕಲ್ಲಿ, ನಾನು ಅವನ ಬೆನ್ನೆಲುಬಾಗಿ, ಅವನು ನನ್ನ ಕಂಬನಿ ವಿವರಿಸುವ ಕೈಯಾಗಿದ್ದರೆ ಎಷ್ಟು ಚಂದ. ಇದು ಇಡೀ ಭಾನುವಿನ ಕಥಾಭಿತ್ತಿ. ಭಾನುವಿನ ಕಥೆಗಳನ್ನು ಓದಿ ರಂಗ ಪ್ರಸ್ತುತಿಯನ್ನು ನೋಡಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಭಾನು ಮುಷಾಕ್ರವರ ಬದುಕು, ಬರಹ ಹಾಗೂ ಭೂಕರ್ನ ಬಗ್ಗೆ ತಿಳಿಸಿದ್ದಕ್ಕಾಗಿ. ಈಗ ನಿಮ್ಮ ಮುಂದೆ ಅಭಿನಯ ವಾಚನ, ಕಥೆಗಳ ವಿಭಿನ್ನ ರಂಗ ಪ್ರಸ್ತುತಿ, ರಂಗದ ಮೇಲೆ ಡಾಕ್ಟರ್ ಎಚ್.ಎಸ್. ನಾಗಭೂಷಣ್ ಮತ್ತು ಭಾರತಿ ದೇವಿಯವರು. ಇದರ ಪರಿಕಲ್ಪನೆ ಮತ್ತು ನಿರ್ದೇಶನ ಹಾಲಸ್ವಾಮಿ ಆರ್.ಎಸ್. ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಿಗೆ ಹಾಕಿ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನೋಡುಗರಿಗೆ ತೊಂದರೆ ಆಗದೇ ಇರೋ ಥರದಲ್ಲಿ ಮೊಬೈಲ್ನ ನಿರ್ವಹಿಸಿ ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ಎದೆಯ ಹಣತೆ ರಂಗ ಪ್ರಸ್ತುತಿ ಅಭಿನಯ ವಾಚನ. 40 ನಿಮಿಷಗಳ ಈ ರಂಗ ಪ್ರಸ್ತುತಿ ಮುಗಿದ ನಂತರದಲ್ಲಿ 5 ನಿಮಿಷಗಳ ಕಾಲ ವಿರಾಮ, ತದನಂತರ ಮತ್ತೆ ಒಮ್ಮೆ ಹೆಣ್ಣಾಗು ಪ್ರಭುವೆ ಆರಂಭವಾಗಲಿದೆ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಿಗೆ ಹಾಕಬೇಕಾಗಿ ವಿನಂತಿ. ಈಗ ನಿಮ್ಮ ಮುಂದೆ ಭಾನು ಮುಷ್ತಾಕ್ರವರ ಎದೆಯ ಹಣತೆ ಪ್ರಸ್ತುತಗೊಳ್ಳಲಿದೆ. हसरत ने टूट गया जब दिल ही टूट उल्फत का दिया हमने इस दिल में जलाया था उल्फत का दिया हमने
ಅರೆತೆರೆದಿದ್ದ ಬಾಗಿಲನ್ನು ಸ್ವಲ್ಪ ಸರಿಸಿ ಮೆಹರೂನ್ ಒಳಗೆ ಕಾಲಿಟ್ಟಳೋ ಇಲ್ಲವೋ ಹಜಾರದಲ್ಲಿದ್ದ ದೀವಾನ್ ಕಾಟ್ನ ಮೇಲೆ ಅಡ್ಡಾಗಿದ್ದ ಅವಳ ತಂದೆ ಅವರೊಡನೆ ಯಾವುದೋ ವಿಷಯವನ್ನು ಮೇಲುದನಿಯಲ್ಲಿ ಮಾತನಾಡುತ್ತಿದ್ದ ದೊಡ್ಡಣ್ಣ ಇಬ್ಬರೂ ಗಪ್ಪೆಂದು ಬಾಯಿ ಮುಚ್ಚಿ ಅವಳನ್ನೇ ನೋಡಲಾರಂಭಿಸಿದರು. ಒಳಗಿನಿಂದ ಓಡಿ ಬಂದ ಎರಡನೇ ಅಣ್ಣ ಅಮಾನ್ ಮಗಳು ರಾಬಿಯಾ ಮೆಹರೂನ್ ಪುಪ್ಪು ಬಂದರು ಎಂದು ಕೂಗು ಹಾಕಿದ್ದೇ ತಡ ತನ್ನ ಕೋಣೆಯಲ್ಲಿದ್ದ ಅಮಾನ್ ಶೇವ್ ಮಾಡಲು ಸಾಬೂನಿನ ನೊರೆ ಹಚ್ಚಿದ್ದ ಗಲ್ಲದೊಡನೆ ಕೈಯಲ್ಲಿ ಬ್ರಷ್ ಹಿಡಿದಿದ್ದಂತೆಯೇ ಹಜಾರಕ್ಕೆ ಬಂದು ನಂಬಲಾರದವನಂತೆ ನೋಡತೊಡಗಿದ. ತಮ್ಮ ಕೋಣೆಯಲ್ಲಿ ಮಕ್ಕಳಿಗೆ ರಾಗವಾಗಿ ಕುರಾನ್ ಹೇಳಿಕೊಡುತ್ತಿದ್ದ ಅವಳ ದೊಡ್ಡ ಅತ್ತಿಗೆ ತಲೆಯ ಮೇಲಿನ ಸೆರಗು ಜಾರುತ್ತಿರುವುದರ ಪರಿವೆಯೂ ಇಲ್ಲದೆ ಹಜಾರಕ್ಕೆ ಬಂದು ನಿಂತು ದಿಟ್ಟಿಸತೊಡಗಿದರು. ಕೃಶವಾದ ಕೈಗಳ ಅವಳ ತಾಯಿ ತಸ್ಬೀಹ್ ಅಂದರೆ ಜಪಮಾಲೆ ಹಿಡಿದಿದ್ದಂತೆಯೇ ಬಂದು ನಿಂತು ನಿಜವೇ, ಇದು ನಿಜವೇ ಎನ್ನುವಂತೆ ದೃಷ್ಟಿ ಹಾಯಿಸಿ ಗರಬಡಿದವಳಂತೆ ನಿಂತಳು. ತವದ ಮೇಲಿನ ಚಪಾತಿ ಸುಟ್ಟು ಕರಕಲಾಗುತ್ತಿರುವ ಪರಿವೆಯೂ ಇಲ್ಲದೆ ಹಜಾರದ ಬಾಗಿಲಿನ ಹಿಂಬದಿಯಿಂದ ಅವಳ ತಂಗಿಯರಿಬ್ಬರು ರೆಹಾನಾ ಮತ್ತು ಸಬೀಹಾ ಇಣುಕುತ್ತಿದ್ದರು. ಸದ್ಯ ತಮ್ಮ ಅಲ್ತಾಫ್ ಮನೆಯಲ್ಲಿರಲಿಲ್ಲ. ಒಟ್ಟಿನಲ್ಲಿ ಆ ಕ್ಷಣದಲ್ಲಿ ಇಡೀ ಮನೆಯೇ ಸ್ತಬ್ಧವಾಗಿ ಬಿಟ್ಟಿತು. ಅಚೇತನವಾದ ಆ ಮನೆ ಅವಳಿಗೆ ಅಪರಿಚಿತವೆನಿಸತೊಡಗಿತು. 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕಿದ ತಾಯಿ ಬಂದೆಯ ಬಾ ಮಗಳೇ ಎನ್ನಲಿಲ್ಲ. ತನ್ನ ಹರವಾದ ಎದೆಯ ಮೇಲೆ ಕುಣಿದು ಕುಪ್ಪಳಿಸುತ್ತಿದ್ದ ಬಾಲೆಯಿಂದ ಮುದಗೊಳ್ಳುತ್ತಿದ್ದ ತಂದೆ ಕಿರುನಗೆ ಬೀರಲಿಲ್ಲ. ಯಾವಾಗಲೂ ಮೈದಡವಿ ನನ್ನ ಪರಿ, ನನ್ನ ಗಂಧರ್ವ ಕನ್ಯೆ ಎಂದು ಬೀಗುತ್ತಿದ್ದ ದೊಡ್ಡಣ್ಣನಾಗಲಿ, ಅವಳನ್ನು ಕಾಲೇಜಿಗೆ ಕಳಿಸಲೇಬೇಕೆಂದು ಹಠ ಹಿಡಿದಿದ್ದ ಅಮಾನಾಗಲಿ ಅವಳನ್ನು ಸ್ವಾಗತಿಸಲಿಲ್ಲ. ಅವರ ಹೆಂಡತಿಯರಿಬ್ಬರು ಬೇರೆ ಗ್ರಹದ ವಿಲಕ್ಷಣ ಜೀವಿಯನ್ನು ನೋಡುವಂತೆ ಅವಳನ್ನು ನಿಟ್ಟಿಸುತ್ತಿದ್ದರು. ಐರಳ ಹೃದಯ ಕಂಪದಲ್ಲಿದ್ದ 9 ಮಕ್ಕಳ ಮುದ್ದಾದಲ್ಲಿ ಕಿಟ್ಟನೆ ಕಿರುಚಿದಾಗಲೇ ಎಲ್ಲರೂ ಎಚ್ಚರಗೊಂಡದ್ದು. ತನ್ನ ದೊಡ್ಡ ಗಂಟಲಿನಲ್ಲಿಯೇ ಕೇಳಿದ, ಅವರು ಊರಲ್ಲಿಲ್ಲ. ಮತ್ತೆ ಯಾರ ಜೊತೆ ಬಂದೆ? ಒಬ್ಬಳೆ. ಏನು ಒಬ್ಬಳೆ? ಕೈಯಿಂದ ಹೊರಟ ಉಗ್ಗಾರಗಳು ಅವಳನ್ನು ವಿಫಲಗೊಳಿಸಿ ಅವಳು ಇನ್ನೂ ಹೊಸಿಲ ಬಳಿಯೇ ಇದ್ದಳು. ಅವಳನ್ನ ಕರ್ಕೊಂಡು ಒಳಗಡೆ. ಹಿರಿಯಣ್ಣನ ಅಧಿಕಾರಯುತ ಆದೇಶ ಹೊರಟ ನಂತರ ಅವಳ ಭಾರವಾದ ಹೆಜ್ಜೆಗಳು ತಡವರಿಸುತ್ತಾ ಕೋಣೆಯಿಂದ ಒಳಕೋಣೆಯಲ್ಲಿ ನ್ಯಾಯಾಲಯವೇರ್ಪಟ್ಟಿತ್ತು. ಅವಳ ಕೂಸು ಕಿರಿಚತೊಡಗಿತು. ಮುಖ ಕೂಡ ತೆಗೆಯದೆ ಅದರ ನಿಖಾಬ್ ಅಂದ್ರೆ ಮೇಲು ವಸ್ತ್ರ ಮೇಲಕ್ಕೆ ಸರಿಸಿ ತಂದೆಯ ಮಂಚದ ಮೇಲೆ ಸ್ವಲ್ಪ ಓರೆಯಾಗಿ ಕುಳಿತು ಮಗುವಿನ ಬಾಯಿಗೆ ಮೊಲೆಯನ್ನಿಟ್ಟಳು. ಅವಳು ಮುಖ ತೊಳೆದಿರಲಿಲ್ಲ. ಮಗುವು ಹಾಲನ್ನು ಚೀಪಿದಂತೆ ಅವಳ ಹೊಟ್ಟೆಯಲ್ಲಿ ಉರಿಯಾಗುತ್ತಿತ್ತು. ರಾತ್ರಿಯೂ ಅವಳು ಊಟ ಮಾಡಿರಲಿಲ್ಲ. ಈ ಸಭೆಗೆ ಅವಳ ತಾಳ್ಕೊಬ್ಬಳ ಹೊರತು ಮನೆಯಲ್ಲಿ ಹೇಳಿ ಬಂದಿದ್ದಿ ತಾನೆ? ಇಲ್ಲ. ಇಲ್ಲ? ಯಾಕೆ ಯಾಕೆ ಹೇಳಬಾರಿಲ್ಲ? ನಮ್ಮ ಮರ್ಯಾದೆ ಕಳಿಬೇಕು ಅಂತಾನೆ ಕೂತ ಮನಸ್ಸ ಮಾಡಿರೋ ಹಾಗಿದೆ. ಯಾರಿಗೆ ಹೇಳಿ ಬರ್ಬೇಕಿತ್ತು? ಯಾರಿದರಲ್ಲಿ? ಅವರು ಮನೆಗೆ ಬಾರದೆ 1 ವಾರ ಆಯ್ತು. ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿನೂ ಹೋಗಿಲ್ಲ. ನಿಮಗೆ ಕಾಗ್ದ ಬರ್ತಿದ್ನಲ್ಲ, ನೀವು ನನ್ನನ್ನು ಸತ್ತೆಯೋ ಬದುಕಿದೆಯೋ ಅಂತ ಕೇಳಿಲ್ಲ. ನಿನ್ನ ಗಂಡ ಅದ್ಯಾವ ನನ್ನ ಹಿಂದೆ ಹೋಗಿದ್ದಾನೆ ಅಂತ ಬರ್ತಿದೆಯಲ್ಲ, ಅದನ್ನ ನಾವು ನಂಬಬೇಕು. ನಂಬಿಕೆ ಬರದೇ ಇದ್ರೆ ಬಂದು ವಿಚಾರಿಸಬೇಕಿತ್ತು ಭಯ್ಯ. ಕಂಡವರಿದ್ದಾರೆ, ಅವಳ ಸಹವಾಸದಲ್ಲಿ ಅವರಿದ್ದನ್ನ. ಗಂಡೇನು ಮಾಡಬೇಕಾಗಿದೆ ಅರ್ಥ ಮಾಡ್ಕೋ. ಅವನನ್ನ ನಾವು ಹಿಡಿದ್ವಿ ಅಂತಾನೆ ಇಟ್ಕೋ. ಹೌದು, ನಿಜ ಅಂತಾನೆ. ನಾವು ಹಾಗೆ ಮಾಡ್ತೀವಿ. ಒಂದು ವೇಳೆ ಮಸೀದಿಗೆ ಅರ್ಜಿ ಕೊಡೋಣ,
ತಪ್ಪಾಗಿದೆ, ಅವಳನ್ನೇ ಮುಸ್ಲಿಮನನ್ನಾಗಿ ಮಾಡ್ಕೊಂಡು ನಿಕಾ ಮಾಡ್ಕೋತೀನಿ ಅಂತಾನೆ. ಅಲ್ಲಿಗೆ ಒಬ್ಳು ಪರ್ಮನೆಂಟ್ ಆಗಿ ನಿನಗೆ ಸೌತಿ ಸಿಕ್ಕಂಗಾಗತ್ತೆ. ಇನ್ನೂ ಜೋರ್ ಮಾಡಿದ್ವಿ ಅಂತ ಇಟ್ಕೋ. ಈ ಮೆಹರ್ ಅನ್ನೋ ಹೆಂಗಸು ನನಗೆ ಬೇಕಾಗಿಲ್ಲ ಅಂತ ತಡಾನು ಕೊಡ್ತೀನಿ ಅಂತಾನೆ. ಏನು ನಾವೇನ್ ಮಾಡೋಕ್ಕಾಗತ್ತ ಅವಾಗ? ಹಾಗಾದ್ರೆ ನೀವೇನು ಮಾಡೋದಿಟ್ಟಿರಲಿಲ್ಲ ಅಲ್ವಾ? ಮದುವೆ ಬೇಡ ಬೇಡ ಅಂತ ನಿಮ್ಮೆಲ್ಲರ ಕಾಲ್ ಕಟ್ಕೊಂಡೆ ಕೇಳಿದ್ರ? ಅರ್ಥ ಹಾಕೊಂಡೆ ಕಾಲೇಜಿಗೆ ಹೋಗ್ತೀನಿ, ಓದು ನಿಲ್ಲಿಸಬೇಡಿ ಅಂತ ಹೋಗರಿದೆ. ನನ್ನ ಮಾತು ಕೇಳಲಿಲ್ಲ ನೀವು. ನನ್ನ ಜೊತೆಯವರು ಇನ್ನೂ ಮದುವೆ ಆಗಿಲ್ಲ, ನಾನು ಮುದುಕಿಯಾದ. ಸಾಲಾಗಿ 5 ಮಕ್ಕಳು ಹೊರೆಯಾಗಿ ಕೂತಿವೆ. ಅವರಪ್ಪ ಅಲಿತಿದ್ದಾರೆ. ನನಗೆ ಜೀವವಿಲ್ಲ, ಬದುಕಿಲ್ಲ, ಜೀವನವಿಲ್ಲ. ಇಂಥ ಹರಾಮ್ ಕೆಲಸ ಮಾಡ್ತಿರೋ ಗಂಡಸಿಗೆ ಹೀಗೆ ಯಾಕೆ ಮಾಡ್ತಿದೀಯ ಅಂತ ಕೇಳೋಕೆ ಸಾಧ್ಯವಿಲ್ಲ ನಿಮ್ಗೆ? ಬೇಟಿ ಸಾಕು ಸಾಕು ಮೆಹರ್, ಸಾಕು. ಅವಳ ತಾಯಿ ತಲೆ ಕೊಡಲಿಲ್ಲ. ಹೌದಮ್ಮ, ನನಗೂ ಸಾಕಾಗಿದೆ. ಮೊದಲು ಜನ ಗುಸುಗುಸ ಅಂದ್ರು. ನಂತರ ಥಿಯೇಟರ್ನಲ್ಲಿ, ಹೋಟೆಲ್ಗಳಲ್ಲಿ ಅವರನ್ನು ನೋಡಿದವರು ಬಂದು ನನ್ನ ಎದುರಿಗೆ ಹೇಳಿದ್ರು. ಆಮೇಲೆ ರಾಜಾರೋಷವಾಗಿ ಅವಳ ಮನೆಗೆ ಹೋಗೋಕೆ ಶುರು ಮಾಡಿದ್ರು. ಜನರೆಲ್ಲ ಸಾಕಷ್ಟು ಉಗಿದ ಮೇಲೆ ಬೆಂಗಳೂರಿಗೆ ಹೋಗಿ ಸಾವಿರಾರು ರೂಪಾಯಿ ಚೆಲ್ಲಿ ಅವಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾರೆ. ಈಗ 8 ದಿನಗಳಿಂದ ಅವಳ ಜೊತೆಲೆ ಹಾಳಾಗಿ ಹೋಗಿದ್ದಾರೆ. ಎಷ್ಟು ದಿನ ಅಂತ ಸಹಿಸ್ಲಿ? ಹೇಗೆ ಜೀವಿಸ್ಲಿ? ಸಹನೆ ತಪ್ಪು ಮಗಳೇ. ಅಲ್ಲ, ಪ್ರೀತಿಯಿಂದ ಅವನನ್ನ ಸರಿದಾರಿಗೆ ತರೋ ಪ್ರಯತ್ನ ಮಾಡಬೇಕು ನೀನು. ಅಮ್ಮಿ, ಈ ಮಾತುಗಳು ಬೇರೆ, ಬದುಕು ಬೇರೆ. ನನಗೂ ಮನಸ್ಸನ್ನೋದಿಲ್ವೇ? ಭಾವನೆಗಳಿಲ್ವೇ? ನನ್ನನ್ನು ತೊರೆದು ಯಾವಳೋ ಹಿಂದೆ ಅಲೆದ ಮನುಷ್ಯನನ್ನ ನಾನು ಗಂಡ ಅಂತ ಗೌರವಿಸೋಕೆ ಸಾಧ್ಯ ಇಲ್ಲ ಅಮ್ಮಿ. ಅವನನ್ನ ನೋಡಿದ್ರೆ ಸಾಕು ನನಗೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಪ್ರೀತಿಸೋ ಮಾತು ದೂರವೇ ಉಳಿತು. ತಲಾಕ್ ಅವ್ರು ಕೊಡೋದಲ್ಲ, ನಾನೇ ತಗೋತೀನಿ. ನಾನಿನ್ನು ಅವ್ರ ಮನೆಗೆ ಹೋಗೋದಿಲ್ಲ ಅಮ್ಮಿ. ಏನ್ ಮಾತಾಡ್ತಾ ಇದೀಯಾ? ನಿಂದು ಅತಿ ಆಯ್ತು. ಏನೋ ಗಂಡಸು ಕೊಚ್ಚೆ ತುಳಿದಿದ್ದಾನೆ, ನೀರಿರೋ ಕಡೆ ತೊಳ್ಕೊಂಡು ಒಳಗ್ ಬರ್ತಾನೆ. ನೋಡು, ಅವನಿಗೆ ಯಾವ ಕಳಂಕನೂ ತಟ್ಟೋದಿಲ್ಲ. ನೋಡಿ, ನಮ್ಮೆದುರಿಗೆ ಇವಳು ಎಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ ನೋಡಿ. ಅವನೆದುರು ಇವಳು ಹೀಗೆ ಮಾತಾಡಿರ್ಬೇಕು. ಅದಕ್ಕೆ ಅವನು ರೋಸಿ ಹೋಗಿರೋದು. ಇನ್ನು ಈ ಮನೆಯ ಸೊಸೆಯಂದರು ಇವಳ ಬುದ್ಧಿ ಕಲಿದೆ ಇದ್ರೆ ಸಾಕು, ಅದೇ ಚೆನ್ನ. ವಾದ ಚೆನ್ನಾಗಿ ಮಾಡ್ತೀಯಣ್ಣ. ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ನಾನೇ ಕೆಟ್ಟವಳು ನಿಜ. ನನ್ನ ಕೆಟ್ಟತನ ಏನು ಅಂತ ಈಗ ಅರ್ಥವಾಗಿದೆ. ಬುರ್ಖಾ ಬಿಟ್ಟು ಹೊರಗೆ ಬರಲಿಲ್ಲ. ಅವರು ಬುರ್ಖಾ ತೆಗೆದು ಹಾಕಿ ಹೊಕ್ಕಳ ಕೆಳಗೆ ಸೀರೆ ಉಟ್ಕೊಂಡು ಕೈಲಿ ಕೈ ಹಾಕೊಂಡು ಮೇರಿ ಅಂತ ಹೇಳಿದ್ರು. ನೀವು ನನ್ನನ್ನು ಮೊದಲಿಂದ ಬುರ್ಖಾದಲ್ಲಿ ಮುಚ್ಚಿ ತಲೆಯ ಮೇಲಿನ ಸೆರಗು ಜಾರಿಸದ ಹಾಗೆ ಬೆಳೆಸಿದ್ರಲ್ಲ, ನಂಗೆ ಅದನ್ನ ತೆಗೆದ್ರೆ ಬೆತ್ತಲೆ ನಿಂತಂಗಾಗ್ತಿತ್ತು. ಜೊತೆಗೆ ಅಲ್ಲಾಹ್ ಭಯವನ್ನೂ ತುಂಬಿದ್ರಿ. ನಾನು ಹಾಗೆಲ್ಲ ಮಾಡಲು ಒಪ್ಪಲಿಲ್ಲ. ಅದಕ್ಕೆ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋಳನ್ನ ಕಟ್ಕೊಂಡ್ರು. ಈಗ ನಿಮಗೆಲ್ಲ ಅವರು ಬಿಟ್ಬಿಟ್ರೆ ನಿಮ್ಮ ಮೇಲೆ ನಾನು ಹೊರೆಯಾಗ್ತೀನಿ ಅಂತ ಭಯ. ಅದಕ್ಕೆ ಸಹಿಸ್ಕೊಂತೀರಿ. ನೀವು ಹೇಳೋದಕ್ಕೆ ಮೊದಲೇ ನಾನು ಶಕ್ತಿ ಮೀರಿ ಸಹಿಸ್ಕೊಂಡೆ. ಈಗ ಸಾಧ್ಯ ಇಲ್ಲ. ಈ ಜೀವಂತ ನರಕದಲ್ಲಿ ಬೇಯೋಕ್ಕಿಂತ ಎಲ್ಲಾದ್ರೂ ನನ್ನ ಮಕ್ಕಳ ಜೊತೆ ಕೂಲಿ ನಾಲಿ ಮಾಡಿಕೊಂಡು ಹೊಟ್ಟೆ ಹೊರಿತೀನಿ. ನಿಮಗೆ ಭಾರವಾಗೋಲ್ಲ. ಅಮ್ಮ ನುಡಿದಳು, ಮೆಹರ್ ಬಳ್ಳಿಗೆ ಕಾಯಿ ಭಾರನ,
ಏನೇನೋ ವಿಚಿತ್ರವಾಗಿ ಮಾತಾಡಬೇಡ ಮಗಳೇ. ದೊಡ್ಡಣ್ಣ ಗಂಭೀರ ಧ್ವನಿಯಲ್ಲಿ ಹೇಳಿದ, ಅಮ್ಮಿ, ಇವಳನ್ನ ಕರ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ತಿಂಡಿ ಕೊಡು. ನಾವಿನ್ನು 10 ನಿಮಿಷದಲ್ಲಿ ಚಿಕ್ಕಮಗಳೂರಿಗೆ ಹೊರಡ್ತಾ ಇದ್ದೀವಿ. ಬಸ್ ಆದ್ರೆ ಬಸ್ಸು, ಇಲ್ಲ ಅಂದ್ರೆ ಟ್ಯಾಕ್ಸಿ ತರಿಸ್ತೀನಿ. ನಮಗೆ ಇವಳು ಹೇಳ್ದಾಗೆಲ್ಲ ಕುಣಿಯಕ್ಕಾಗೋದಿಲ್ಲ. ನಾನು ನಿಮ್ಮ ಮನೆಯಲ್ಲಿ ಒಂದು ಹನಿ ನೀರು ಕುಡಿಯೋಲ್ಲ. ನಾನು ಚಿಕ್ಕಮಗಳೂರಿಗೂ ಹೋಗಲ್ಲ. ಮತ್ತೇನಾದ್ರೂ ಜುಲುಮೆಯಿಂದ ನನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ನಾನು ಬೆಂಕಿ ಹಚ್ಕೊಂಡು ಸಾಯ್ತೀನಿ. ಮೆಹರ್, ಅತಿ ಆಯ್ತು ನಿಂತು. ಸಾಯರ್ ಯಾರು ಹೀಗೆ ಹೇಳ್ಕೊಂಡು ತಿರುಗಾಡೋದಿಲ್ಲ. ವಂಶದ ಮರ್ಯಾದೆ ಬಗ್ಗೆ ಪ್ರಜ್ಞೆ ಇದ್ದಿದ್ರೆ ನೀನು ಇಲ್ಲಿಗೆ ಬರೋ ಮೊದಲೇನೆ ಆ ಕೆಲಸ ಮಾಡ್ತಾ ಇದ್ದೆ. ನೋಡು, ಯಾವ ಮನೆಗೆ ನಿನ್ನ ವಧುವನ್ನಾಗಿ ಹೊತ್ತೊಯ್ಯುವ ಪಲ್ಲಕ್ಕಿ ಡೋಲಿ ಹೋಯ್ತೋ ಅದೇ ಮನೆಯಿಂದ ನಿನ್ನ ಶವ ಸಾಗಿಸೋ ಡೋಲ ಕೂಡ ಹೊರಬರಬೇಕು. ಇದು ಮಾನವಂತ ಹೆಣ್ಣಿನ ಬದುಕು. ಹೈಸ್ಕೂಲಿನಲ್ಲಿ ಓದ್ತಾ ಇರೋ ಮಗಳಿದ್ದಾಳೆ ನಿನಗೆ. ಮದುವೆಗೆ ಸಿದ್ಧವಾಗಿರೋ 2 ತಂಗಿಯರಿದ್ದಾರೆ. ನಿನ್ನ ಈ ಒಂದು ತಪ್ಪು ಹೆಜ್ಜೆ, ನಿನ್ನ ಒಂದು ತಪ್ಪು ಹೆಜ್ಜೆಯಿಂದ ಅವರ ಭವಿಷ್ಯ ತಡೆಯಾಗಬೇಕೇನು? ಮತ್ತೆ ನಿನ್ನ ಈ ಬಾಲಿಶ ಮಾತುಗಳನ್ನು ಕೇಳಿಕೊಂಡು ನಾವು ಅವನ ಜೊತೆ ಕಾದಾಡಬೇಕು ಅಂತ ಏನು? ನೋಡು ಮೆಹರ್, ನಮಗೂ ಹೆಂಡರು ಮಕ್ಕಳಿದ್ದಾರೆ. ಹೋಗು, ಒಳಗೆ ಹೋಗಿ ತಿಂಡಿ ಮಾಡು. ಅಮಾನ್, ಓಡು, ಒಂದು ಟ್ಯಾಕ್ಸಿ ತಗೊಂಡು ಬಾ. ಮತ್ತೆ ನೀನು ಮೆಹರ್, ನಿನ್ನ ಮಕ್ಕಳು ಅಥವಾ ಅಕ್ಕಪಕ್ಕದವರು ಯಾರಾದ್ರೂ ವಿಚಾರಿಸಿದ್ರೆ ಇಲ್ಲೇ ಆಸ್ಪತ್ರೆಗೋ ಮತ್ತೆಲ್ಲಿಗೋ ಮಗುವನ್ನ ಕರ್ಕೊಂಡು ಹೋಗಿದ್ದೆ ಅಂತ ಹೇಳು. ಎಷ್ಟೊತ್ತಿಗೆ ಹೊರಟಿದ್ ನೀನು? ಈಗ 9:15. ಅವಳು ಬಂದದ್ದು 9 ಗಂಟೆಗೆ. 3 ಗಂಟೆಗಳ ಪ್ರಯಾಣ. ಅಂದ್ರೆ ನೀನು ಬೆಳಿಗ್ಗೆ 6 ಗಂಟೆಗೆ ಹೊರಟಿರ್ಬಹುದು. ನಾವು ಈಗಲೇ ಚಿಕ್ಕಮಗಳೂರಿಗೆ ಅಂತ ಹೊರಟ್ರೆ 12:15 ಒಳಗೆ ಅಲ್ಲಿ ಇರ್ಬೋದು ಅನ್ಸುತ್ತೆ. ಅವಳು ಕೂತಲ್ಲಿಂದ ಕದಲಲಿಲ್ಲ, ಏನನ್ನೂ ತಿನ್ನಲಿಲ್ಲ. ಅವಳ ತಾಯಿ ತಂಗಿಯರು ಪರಿಪರಿಯಾಗಿ ಬೇಡಿಕೊಂಡರು. ಒಂದು ಹನಿ ನೀರನ್ನೂ ಬಾಯಿಡಲಿಲ್ಲ. ಟ್ಯಾಕ್ಸಿ ಬಂದೊಡನೆಯೇ ಯಾರೊಡನೆಯೂ ಮಾತಾಡದೆ ಮಗುವನ್ನು ಎದೆಗವಚಿ ಅವಳು ಹೊರಗಡೆ ಇಟ್ಟಳು. ಅಣ್ಣಂದಿರೊಡನೆ ಹೊರಟಾಗ ಯಾರಿಂದಲೂ ಬೀಳ್ಕೊಡಲಿಲ್ಲ. ಮೆಟ್ಟಿಲಿಳಿಯುವಾಗ ಒಮ್ಮೆ ಹಿಂದಿರುಗಿ ತಾನು ಹುಟ್ಟಿ ಬೆಳೆದ ಮನೆಯನ್ನು ನೋಡಿ ಕಣ್ತುಂಬ ನೀರು ತುಂಬಿಕೊಂಡಳು. ಅವಳ ತಂದೆ ಕೆಮ್ಮುತ್ತಾ ಎದೆ ಹಿಡಿದುಕೊಂಡಿದ್ದರು. ಕ್ಷಣದಲ್ಲಿ ಅವರಿಗೆ ತೇಲುಗಣ್ಣು ಮೇಲುಗಣ್ಣಾಯಿತು. ಅವಳ ತಾಯಿ ಬಿಕ್ಕುತ್ತಾ ಒಮ್ಮೆ ಮಗಳತ್ತ ನೋಡುತ್ತಾ ಇನ್ನೊಮ್ಮೆ ಗಂಡನನ್ನು ಮಲಗಿಸಿ ಗಾಳಿ ಬೀಸುತ್ತಾ ನೀರು ತಟ್ಟುತ್ತಾ ತನ್ನಲ್ಲೇ ತಾನು ಆರ್ತಳಾಗಿ ಬೇಡಿಕೊಳ್ಳುತ್ತಿದ್ದಳು. ದೇವರೇ, ನನ್ನ ಇಡೀ ಬದುಕಿನ ಯಾವುದಾದರೂ ಪುಣ್ಯವಿದ್ದರೆ ನನ್ನ ಮಗಳ ಬದುಕನ್ನು ನೇರಗೊಳಿಸು ದೇವರೇ. ಅಮಾನ್ ಕಾರಿನ ಬಾಗಿಲನ್ನು ತೆರೆಯುತ್ತಾ ಒಳ ಹೋಗಿ ಕೂರುವಂತೆ ಮೆಹರೂನ್ಗೆ ಕಣ್ಣಿನಲ್ಲಿಯೇ ಆದೇಶ ನೀಡುತ್ತಾ ಕೆಳದನಿಯಲ್ಲಿ ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಿದ್ದ. ಅವಳ ಅನಿರೀಕ್ಷಿತ ಆಗಮನ ಅವನಿಗೆ ಒಂದಿನಿತೂ ಒಪ್ಪಿಗೆಯಾಗಿಲ್ಲವೆಂಬುದು ಅವನ ಮುಖಭಾವದಿಂದಲೇ ಪ್ರಕಟವಾಗುತ್ತಿತ್ತು. ಮೆಹರೂನ್ಲ ಚೈತನ್ಯವೆಲ್ಲವೂ ಸೋರಿ ಹೋಗಿತ್ತು. ಗಂಡನ ವರ್ತನೆಯಿಂದ ಬೇಸತ್ತಿದ್ದ ಅವಳಿಗೆ ತವರಿನಲ್ಲಿ ಆಸರೆ ಸಿಗುವ ನಿರೀಕ್ಷೆ ಹುಸಿಯಾಗಿತ್ತು. ಅವಳ ಅಣ್ಣಂದಿರ ಮೇಲೆ ಅವಳಿಗಿದ್ದ ಅಭಿಮಾನವನ್ನು ಒಮ್ಮೊಮ್ಮೆ ಅವಳು ಹೊರಗಿಡುತ್ತಿದ್ದಳು. ಅವಳ ಗಂಡ ಇನಾಯತ್ನ ಮೇಲೆ ಕೋಪಗೊಂಡಾಗ ಇಲ್ಲವೇ ನಗೆ ಚಾಟಿಕೆಯಲ್ಲಿ ಅವಳು ಆತನನ್ನು ಹೆದರಿಸುತ್ತಿದ್ದುದು ಉಂಟು. ಏನು ಅಂತ ತಿಳಿದಿದ್ದೀರಿ ನೀವು? ಹೆಪ್ಪುಲಿಗಳಂತೆ ಶೇರ್ಗೆ ಬಬ್ಬರ್ನಂತಿದ್ದಾರೆ ನನ್ನ ಅಣ್ಣಂದ್ರು. ನೀವು ಹೀಗೆ ಆಡ್ತಿದ್ರೆ ಅವರು ಒಂದಿನ ನಿಮ್ಮನ್ನ ಕೊಚ್ಚಿ ಎಸಿತಾರೆ, ಹುಷಾರ್. ಅವಳ ಈ ಪ್ರತಾಪ ಹೀಗೆ ಹೀಗೆ ನೀರ್ಗುಳ್ಳೆಯಂತೆ ಕರಗಿ ಹೋದದ್ದು ಅಲ್ಲದೆ ಅಣ್ಣ ಹೇಳಿದ್ದು ಅವಳ ಕಿವಿಯಲ್ಲಿ ಮೊಯ್ಗುಳಿತು. ವಂಶದ ಮರ್ಯಾದೆ ಉಳಿಸುವ ಪ್ರಜ್ಞೆ ಇದ್ದಿದ್ದಲ್ಲಿ ಬೆಂಕಿ ಹಚ್ಕೊಂಡು ಸಾಯ್ಬೇಕಾಗಿತ್ತು. ಇಲ್ಲಿ ಬರಬಾರ್ದಿತ್ತು ನೀನು. ನನ್ನದೂ ಒಂದು ಬಾಳು.
ಕಾರಿನಲ್ಲಿ ಕೂರುವಾಗಲಾಗಲಿ ಕುಳಿತ ಮೇಲಾಗಲಿ ಅವಳು ಒಮ್ಮೆಯೂ ತನ್ನ ತವರು ಮನೆಯತ್ತ ತಿರುಗಿ ನೋಡಲಿಲ್ಲ. ಕೊನೆಗೆ ಕಿಟಕಿಯಿಂದ ಇಣುಕುತ್ತಿದ್ದ ತಾಯಿಯನ್ನಾಗಲಿ ಪರದೆಯ ಹಿಂದಿನಿಂದ ಇಣುಕುತ್ತಿದ್ದ ತಂಗಿಯರನ್ನಾಗಲಿ. ಅತ್ತಿಗೆಯರಂತೂ ಕೆಲಸದಲ್ಲಿ ನಿರತರಾಗಿರಬಹುದು. ಮುಖದ ಮೇಲೆ ಬಿದ್ದಿದ್ದ ಬುರ್ಖಾದ ತೆರೆಯ ಹಿಂದಿನಿಂದ ಕಣ್ಣೀರ ಕೋಡಿಯೇ ಹರಿಯುತ್ತಿತ್ತು. ಬಿಕ್ಕಳಿಕೆಯನ್ನು ಮಾತ್ರ ಅವಳು ತುಟಿ ಕಚ್ಚಿ ಒಳಗೇ ನುಂಗಿದಳು. ಕಾರು ವೇಗವಾಗಿ ಓಡುತ್ತಿತ್ತು. ಯಾರೊಬ್ಬರೂ ಮಾತನಾಡುತ್ತಿರಲಿಲ್ಲ. ಅಮಾನ್ ಮುಂದಿನ ಸೀಟಿನಲ್ಲಿ ಕುಳಿತಿದ್ದ. ಆ ಡ್ರೈವರ್ ಕೂಡ ಅದೇ ಮೊಹಲ್ಲಾದವನೇ, ಪರಿಚಿತ ಹುಡುಗ. ಆತನೆದುರು ಸಂಸಾರದ ಗುಟ್ಟನ್ನು ಹೊರಗೆಡುವುದೆಂತೂ. ಮೌನ ಪಯಣ ಸಾಗಿತ್ತು. ಇಡೀ 16 ವರ್ಷಗಳ ಕಾಲ ಅವನ ಕಾಮ ಪ್ರೇಮದಾಟದ ದಾಳವಾಗಿದ್ದುದಕ್ಕೆ ಕೊನೆಗೆ ಅವನು ಅವಳ ಹೆಂಡತನಕ್ಕೆ ಅವಮಾನ ಮಾಡಿದ್ದ. ಹೆಣದಂತೆ ಬಿದ್ದುಕೊಂಡಿರ್ತೀಯ? ನಿನ್ನಿಂದ ಯಾವ ಯಾವ ಸುಖ ಸಿಕ್ಕಿದೆ ನನಗೆ ಎಂದು ತನ್ನನ್ನೇ ಪ್ರಶ್ನೆಗೆ ಒಡ್ಡಿದ್ದ. ಅವಳನ್ನು ಹೀಗಳೆದು ಅವಳ ಸ್ವಾಭಿಮಾನವನ್ನು ಛಿದ್ರಗೊಳಿಸಿದ್ದ. ಸ್ವಾಭಿಮಾನ? ಹೆಣ್ಣಾದವಳಿಗೆ ಎಲ್ಲಿಯ ಸ್ವಾಭಿಮಾನ? ಅಲ್ಲ, ಏನ್ ಕಡಿಮೆ ಮಾಡಿದ್ದೀನಿ ನಾನು ನಿನಗೆ? ಉಡಲು ಉಣ್ಣಲು ನನ್ನನ್ನು ಯಾರು ತಡಿತಾರೆ? ನನ್ನ ಸುಖಕ್ಕೆ ಬೇಕಾದವಳನ್ನ ನಾನು ಕಟ್ಕೊಳ್ತೀನಿ. ಒಡ ಹುಟ್ಟಿದವರು ಅದೇ ಧ್ವನಿಯಲ್ಲಿ, ನೋಡೋ, ಡೋಲಿ ಹೋದ ಮನೆಯಿಂದಲೇ ಡೋಲ ಹೋಗಬೇಕು. ಇಲ್ಲಿ ಯಾಕೆ ಬಂದೆ? ನಡಿಯಾಚೆ. ಮತ್ತೊಮ್ಮೆ ಕಣ್ಣೀರ ಮಹಾಪೂರ ಹರಿಯಿತು. ಇದೇ ಆಲೋಚನೆಗಳಲ್ಲಿ ಓಡುತ್ತಿದ್ದ ಮರ, ಗಿಡ, ರಸ್ತೆ ಯಾವುದೂ ಗಮನಕ್ಕೆ ಬರಲಿಲ್ಲ. ಕಾರು ಒಮ್ಮೆಲೆ ನಿಂತಾಗ ಅವಳು ಅನಾಸಕ್ತಿಯಿಂದ ಕಣ್ಣು ಹಾಯಿಸಿದಾಗ ಅದು ಅವಳದೇ ಎಂದು ಹೇಳುವ ಮನೆ. ಬಾಗಿಲಿನಲ್ಲಿ ಬಾಡಿದ್ದ ಮೊಗದ ಬಾಲೆಯೊಬ್ಬಳು ಒಮ್ಮೆಲೆ ನೆಗೆದು ಕಾರಿನ ಬಳಿ ಬಂದು, ಅಮ್ಮಿ ಅಮ್ಮಿ, ಕೊನೆಗೂ ಬಂದಿರಲ್ಲ, ನಾನಂತೂ ಹೆದರಿ ಹೋಗಿದ್ದೆ ಎಂದವಳೆ ಆಕೆಯ ಕೈಯಲ್ಲಿದ್ದ ಮಗುವನ್ನೆತ್ತಿ ಎದೆಗವಚಿಕೊಂಡು ಮನೆಯೊಳಗೆ ಓಡಿದಳು. ಮೆಹರುನ್ ನಿಧಾನವಾಗಿ ಅಡಿ ಇಡುತ್ತಾ ಮನೆಯೊಳಗೆ ಬಂದಳು. ಮನೆ ಬಿಕೋ ಎನ್ನುತ್ತಿತ್ತು. ಮಕ್ಕಳು ಶಾಲೆಗೆ ಹೋಗಿದ್ದರು. ತಾಯಿಯ ದುಃಖದ ತೀವ್ರತೆ ಆಕೆಯೊಡನೆ ಅನುಭವಿಸುತ್ತಿದ್ದ ಹಿರಿಯ ಮಗಳು 16ರ ಎಳೆಯ ವಯಸ್ಸಿನ ಸಲ್ಮಾ ಅಂದು ಮನೆಗೆ ಅವಳೇ ಹಿರಿಯವಳಾಗಿದ್ದಳು. ಶಾಲೆಗೂ ಹೋಗದೆ ತಮ್ಮಂದಿರನ್ನು ತಂಗಿಯರನ್ನು ಶಾಲೆಗೆ ಕಳಿಸಿ ತಾನು ಮಾತ್ರ ಒಮ್ಮೆಲೆ ಹೊರಟು ಹೋದ ತಾಯಿಯ ಆಗಮನವನ್ನು ಎದುರು ನೋಡುತ್ತಾ ಆತಂಕ ಪಡುತ್ತಿದ್ದವಳು ಜೊತೆಯಲ್ಲಿ ಮಾವಂದಿರನ್ನು ನೋಡಿ ಸಮಾಧಾನದ ನಿಟ್ಟುಸಿರನ್ನು ಹೊರಚೆಲ್ಲಿದಳು. ಮಾವಂದಿರು ನೋಡಿಯೇ ಅವಳು ಚುರುಕಾದಳು. ಹೇಗೋ ಬಂದಿರುವವರು ನನ್ನ ಅಪ್ಪನಿಗೆ ಬುದ್ಧಿವಾದ ಹೇಳಿಯೇ ಹೇಳುತ್ತಾರೆ. ಆ ಹೆಂಗಸಿನ ಜುಟ್ಟು ಹಿಡಿದು ಹೊರಗೋಡಿಸಿ ತಂದೆಗೂ ತನ್ನಮ್ಮನಿಗೂ ರಾಜಿ ಮಾಡಿಸ್ತಾರೆ. ಮತ್ತೆ ಹಿಂದಿನಂತೆ ಈ ಮನೆ ನೆಮ್ಮದಿಯ ಬೀಡಾಗಬಹುದು. ಅವಳು ಚಿಗರೆಯಂತೆ ಓಡಾಡಿದಳು. ಮಾವಂದಿಗೆ ತಿಂಡಿ ತಂದಿಟ್ಟಳು, ಟೀ ಕಾಸಿದಳು. ಕೋಣೆಯಲ್ಲಿ ಮಂಚದ ಮೇಲೆ ಬಿದ್ದುಕೊಂಡಿದ್ದ ತಾಯಿಯ ಕಣ್ಣೊರೆಸಿ ಒಂದೊಂದೇ ತುತ್ತನ್ನು ಅವಳ ಬಾಯಿಗಿರಿಸಿ ಎಂಜಲು ತಟ್ಟೆಯನ್ನು ತೆಗೆದುಕೊಂಡು ಹೊರ ಬಂದುತ್ತಿದ್ದಂತೆಯೇ ಚಿರಪರಿಚಿತ ಧ್ವನಿಯೊಂದು ಕೇಳಿಬರಬೇಕೆ? ಅವಳು ಒಂದೇ ನೆಗೆತಕ್ಕೆ ಮೆಹರುನ್ನಳ ಬಳಿ ಓಡೋಡಿ ಬಂದಳು. ಅಮ್ಮಿ ಅಮ್ಮಿ, ಅಬ್ಬ ಬಂದಿದ್ದಾರೆ. ಮೆಹರುನ್ ತನಗೆ ಆ ಮಾತು ಕೇಳಿಸಲೇವಿಲ್ಲವೆಂಬಂತೆ ಹೊದಿಕೆಯೊಳಗೆ ಸೇರಿದ್ದವಳು ಮುದುಡಿಕೊಂಡು ಮಲಗಿದಳು. ಅವಳ ತಲೆಯ ನರಗಳು ಸಿಡಿಯುತ್ತಿದ್ದವು. ಹೊರಗೆ ಹಜಾರದಲ್ಲಿ ಸಲ್ಮಾ ಕಿವಿಗೊಟ್ಟು ಆಲಿಸಿದಳು. ಮಾತುಕತೆ, ನಗು, ಮತ್ತದೇ ಮಾಮೂಲಿನ ಎಂದಿನ ಸಲಾಂ ಪಯಾಮ್. ಅರೆ ಭಯ್ಯ, ಯಾವಾಗ ಬಂದ್ರಿ? ಇನಾಯತ್ ಮೆಹರುನ್ನಳ ಗಂಡ ಆತ್ಮೀಯತೆಯಿಂದ ವಿಚಾರಿಸುತ್ತಿದ್ದ. ಅದು ಈಗ ತಾನೇ ಬಂದಿದ್ದೀವಿ. ಅಂದಹಾಗೆ ನೀವು ಹೇಗಿದ್ದೀರಿ? ಓಹೋ, ಚೆನ್ನಾಗಿದ್ದೀನಲ್ಲ, ಎಲ್ಲ ದೇವರ ದಯೆ, ತಮ್ಮೆಲ್ಲರ ದುವಾ. ಅಂದಹಾಗೆ ಎಲ್ಲಿಂದ ಬರ್ತಾ ಇದ್ದೀರಿ ಇನಾಯತ್ ಬಾಯ್? ಇಲ್ಲೇ ಈಗ ಇದಾವಲ್ಲ ವ್ಯವಹಾರಗಳು,
ಎಷ್ಟೇ ಆದರೂ ಬೆಳಗ್ಗೆದ್ದು ನಾವು ಮನೇಲಿ ಕೂರೋಕ್ಕಾಗೋದಿಲ್ವಲ್ಲ. ಸಲ್ಮಾ, ಸಲ್ಮಾ, ಅಮ್ಮಿಯಲ್ಲಿ ನೋಡಿಲ್ಲಿ, ನೋಡು ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮಿಯನ್ನು ಬರ ಹೇಳು, ಬೇಗ ಬೇಗ ಬರ ಹೇಳು. ಒಳಗಡೆಯಿಂದ ಓ ಇಲ್ಲ ಸೋ ಇಲ್ಲ. ಈಗ ಮಾತ್ರ ಇನಾಯ್ ಎಚ್ಚರಗೊಂಡ. ಅಲ್ಲ, ಅದು ಇವಳೆಲ್ಲೋ ಮಗುವಿನ ಜೊತೆ ಒಳ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ. ಕರಿತೀನಿ, ಸ್ವಲ್ಪ ತಾಳಿ. ಅವನು ಒಳ ಬಂದು ಎದುರಿಗಿದ್ದ ಮಗಳನ್ನು ನೋಡಿ ಕೆಳದನಿಯಲ್ಲಿ ಕೇಳಿದ, ಇವರೆಲ್ಲ ಯಾವಾಗ ಬಂದರು? ನಿನ್ನ ಅಮ್ಮಿ ಎಲ್ಲಿ? ಸಂಶಯದ ಎಳೆಯೊಂದು ಅವನ ಮನದಲ್ಲಿ ಪುಟಿದೇಳುತ್ತಿತ್ತು. ಈಕೆಯೇ ಕಾಗದ ಬರೆದು ಅಣ್ಣಂದಿರನ್ನು ಕರೆಸಿಕೊಂಡು ಬರುವುದೇ? ಅವರಿಗೆ ಏನಾದರೂ ತಿಳಿದಿದೆಯೇ? ಅಂದ ಹಾಗೆ ಇವರೆಲ್ಲ ಕಾರಲ್ಲಿ ಯಾಕೆ ಬಂದರು? ಮಾವಂದ್ರು ಈಗ ತಾನೇ ಬಂದ್ರು. ಅಮ್ಮಿ ಇನ್ನೂ ಎದ್ದಿಲ್ಲ, ಮಲಗಿ ಇದ್ದಾರೆ. ಸಲ್ಮಾ ಬುದ್ಧಿವಂತಿಕೆಯಿಂದ ಉತ್ತರಿಸಿದಳು. ಏನು, ಎದ್ದಿಲ್ಲ? ಏನಾಗಿದೆ ಅಂತ ಅವಳಿಗೆ? ಅವಳು ಮಲಗಿದ್ದ ಕೋಣೆಯ ಬಾಗಿಲಿಗೆ ಬಂದು ನಿಂತ. ಮುದುಡಿ ಮಲಗಿದ್ದ ಅವಳ ಭಂಗಿಯೇ ಅವನಿಗೆ ಅಸಹ್ಯವೆನಿಸತೊಡಗಿತು. ತನ್ನ ಮಕ್ಕಳ ತಾಯಿ ಎಂಬುದೊಂದೇ ಅವಳಿಗಿದ್ದ ಅರ್ಹತೆ. ಅವನು ಬಯಸಿದರೂ ಅವನ ಕಾಲುಗಳು ಅವನನ್ನು ಒಳಗೆ ಕೊಂಡೊಯ್ಯಲಿಲ್ಲ. ಮುಸುಕಿನೊಳಗಿಂದಲೇ ಎಲ್ಲಾ ಸಂಭಾಷಣೆಗಳು ಅವಳ ಕಿವಿಗೆ ಬೀಳುತ್ತಿದ್ದವು. ಮತ್ತು ಅವನು ಬಂದು ಬಾಗಿಲಿಗೆ ಅಡ್ಡವಾಗಿ ನಿಂತಿರಬಹುದಾದ ಭಂಗಿ ಎಲ್ಲವೂ ಅವಳ ಕಣ್ಣಿಗೆ ಕಟ್ಟಿದವು. ಅವನ ಬಟ್ಟೆ ಬರೆ, ಸಿಗರೇಟಿನ ವಾಸನೆ, ಬೆವರಿನ ವಾಸನೆ, ಸೋತ ದೇಹ, ಬಳಲಿದ ಕಣ್ಣುಗಳು. ಆ ವ್ಯಕ್ತಿಯನ್ನು ಮಲಗಿದಲ್ಲಿಂದಲೇ ಅವಳು ಕಲ್ಪಿಸಿಕೊಂಡಳು. ಅವಳ ನರನಾಡಿಗಳಲ್ಲೂ ತನ್ನ ಛಾಪನ್ನು ಒತ್ತಿದ್ದ ವ್ಯಕ್ತಿ ಇಂದು ಅವಳಿಗೆ ಅತ್ಯಂತ ಅಪರಿಚಿತನಾಗಿ ಕಂಡ. ಅವಳು ಬಿಗಿದುಕೊಂಡೇ ಮಲಗಿದಳು. ಅವಳೊಡನೆ ನೇರವಾಗಿ ಮಾತನಾಡುವುದು ಕೂಡ ಅವನಿಗೆ ಬೇಡವಾಗಿತ್ತು. ಅವನ ಧ್ವನಿ ಮತ್ತೊಮ್ಮೆ ಕೇಳಿಬಂತು. ಸಲ್ಮಾ, ಬಾಯಿಲಿ. ಈ ನಾಟಕ ಸಾಕು ಮಾಡುವಂತ ಅವಳಿಗೆ ಹೋಗಿ ಹೇಳು. ಈಗೇನಾದ್ರೂ ಪಂಚಾಯತಿ ಗಿಂಚಾಯ್ತಿ ಅಂತ ಅವಳ ಅಣ್ಣಂದಿರನ್ನ ಇಲ್ಲಿಗೆ ಕರೆಸಿದ್ದಿದ್ರೆ ಅವಳೇ ಉರುಳು ಹಾಕೊಂಡಂಗಾಗುತ್ತೆ. ನಾನು ಒಂದೇ ಉಸಿರಿನಲ್ಲಿ 1 2 3 ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಅವಳಿಗೆ ತಲಾಕ್ ಆಗಿಬಿಟ್ಟ ಮೇಲೆ ಅವಳ ತಂಗಿಯರನ್ನಾಗಲಿ ಅವಳ ಹೆಣ್ಣು ಮಕ್ಕಳನ್ನಾಗಲಿ ಅದು ಹೇಗೆ ಅವಳು ದಾಟಿಸ್ತಾಳೋ ನಾನು ನೋಡ್ತೀನಿ. ಹೇಳವಳಿಗೆ. ಬಂದವರೆದುರು ಮರ್ಯಾದೆ ಕಳೆದು ಮನೆಯ ಮರ್ಯಾದೆನ ಹರಾಜು ಹಾಕ್ತಿದ್ದಾಳಲ್ಲ ನಿನ್ನ ಅಮ್ಮಿ. ಹೇಳವಳಿಗೆ. ಅಣ್ಣಂದಿರನ್ನ ಮಾತಾಡ್ಸ್ಕೊಂಡು ಬರ್ಲಿ ಅಂತ ಹೇಳೋ. ಅದೇನೋ ಚಿಕನ್ನೋ ಮಟನ್ನೋ ಅದೇನು ಬೇಕೋ ಕೇಳು. ಈಗಾಗಲೇ 12:30 ಆಗ್ತಾ ಬಂತು. ಬೇಗ 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 ಅಡಿಗೆ ಮಾಡಿ ಹಾಕ್ಲಿಕ್ಕೆ ಹೇಳು. ಅಲ್ಲೆಲ್ಲೂ ಇಲ್ಲದ ಸಲ್ಮಾಳನ್ನು ಉದ್ದೇಶಿಸಿ ಎಲ್ಲ ವಿಷವನ್ನು ಕಕ್ಕಿ ಮರ್ಯಾದೆಯ ಪಾಠವನ್ನು ಅವಳಿಗೆ ಮತ್ತೊಮ್ಮೆ ಉಣಬಡಿಸಿದ. ಮತ್ತೆ ಮಾಮೂಲಿನಂತೆ ಅವ ಹೊರ ನಡೆದ ಭಾವಂದಿರೊಡನೆ ಮಾತುಕತೆಯಾಡಲು. ಕಾಫಿಯ ಬೆಲೆ ಕುರಿತು, ಕಾಶ್ಮೀರ ಚುನಾವಣೆಯ ಕುರಿತು, ಹತ್ತಿರದ ಮನೆಯೊಂದರಲ್ಲಿ ಕೊಲೆಯಾದ ವೃದ್ಧ ದಂಪತಿಗಳ ಕೇಸಿನ ತನಿಖೆಯ ಕುರಿತು, ಹಿಂದೂ ಹುಡುಗನೊಡನೆ ರಿಜಿಸ್ಟರ್ ಮದುವೆ ಮಾಡಿಕೊಂಡ ಮೊಹಲ್ಲಾದ ಹುಡುಗಿಯ ಕುರಿತು, ಹೀಗೆ ಇನ್ನೂ ಏನೇನೋ. ಮಾತು ಲೋಕಾಭಿರಾಮವಾಗಿ ಮುಂದುವರಿಯುತ್ತಿದ್ದಂತೆಯೇ ಚಿಕನ್ ಬಂದಿತು, ಕುಕ್ಕರ್ ಕೂಗಿತು, ಮಿಕ್ಸಿ ಅರೆಯಿತು, ಮಸಾಲೆಯ ಪರಿಮಳ ಮನೆಯ ತುಂಬ ಘಮ್ ಎಂದಿತು. ಊಟ ತಯಾರಾಗಿತ್ತು. ಸಲ್ಮಾ ಓಡಾಡುತ್ತಾ ಊಟವಿಕ್ಕಿದಳು. ಮೆಹರೂನ್ ಮಾತ್ರ ಗಂಡ ಮತ್ತು ಸಹೋದರರ ಎದುರಿಗೆ 1-2 ಬಾರಿ ಸುಳಿದು ಹೋಗಿದ್ದಳಷ್ಟೆ. ಹೊಟ್ಟೆ ತುಂಬ ಊಟ, ಬಾಯಿ ತುಂಬ ತಾಂಬೂಲ ಅಗಿಯುತ್ತಾ ಅವಳ ಅಣ್ಣಂದಿರು ಹೊರಟರು. ಹೋಗುವ ಮೊದಲು ಅಮಾನ್ ಮಾತ್ರ ಬಂದು ಅಡುಗೆ ಮನೆ ಬಾಗಿಲಲ್ಲಿ ನಿಂತು, ಏಕೋ ಮೆಹರ್, ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು ನೀನು. ನಾನು ಮುಂದಿನ ವಾರ ಮತ್ತೊಮ್ಮೆ ಬಂದು ಹೋಗ್ತೀನಿ. ಏನು ಮಾಡೋದು? ಕೈಯಲ್ಲಿ ಸ್ವಲ್ಪ ದುಡ್ಡಿದೆ,
ಮೈಯಲ್ಲಿ ಕಸುವು ಇದೆ. ಹೀಗೆ ಒಂದು 4 ದಿನ ಹಿಂಗೆ ಆಡ್ತಿರ್ತಾನಷ್ಟೇ. ಆಮೇಲೆ ಅವನೇ ಸರಿಯಾದ ದಾರಿಗೆ ಬಂದ್ಬಿಡ್ತಾನೆ. ಅಲ್ಲ ಮೆಹರ್, ನಿನಗಾದ್ರೂ ಜವಾಬ್ದಾರಿ ಇರ್ಬೇಕಲ್ವಾ? ಗೊತ್ತಾ ನಿನಗೆ ಹೆಂಗಸರು ಎಂತೆಂಥ ಕಷ್ಟದಲ್ಲಿದ್ದಾರೆ ಅಂತ? ಹುಡುಕ ಗಂಡಂದಿರು, ಬರೆ ಎಳೆಯುವ ಅತ್ತೆಯರು, ಊಟಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿ. ಏನೋ ದೇವರ ದಯೆ, ನೀನು ಚೆನ್ನಾಗಿದ್ದೀಯ. ಹೌದು, ಅವನಿಗೆ ಸ್ವಲ್ಪ ಬೇಜವಾಬ್ದಾರಿತನ ಇದೆ. ಆದರೆ ನೀನು ಅದೆಲ್ಲವನ್ನು ನೀನೇ ತೂಗಿಸ್ಕೊಂಡು ಹೋಗ್ಬೇಕು ಮೆಹರ್. ಕಾರು ಭರ್ರೆಂದಿತ್ತು. ಅವರುಗಳ ಹಿಂದೆಯೇ ಇನಾಯತ್ ಕೂಡ ಹಾರಿ ಹೊರಟ. ಅವರೆಲ್ಲರ ವರ್ತನೆಗಳನ್ನು ಮೆಹರೂನ್ ಗಮನಿಸುವುದಕ್ಕಿಂತ ಹೆಚ್ಚಾಗಿ ಆಳವಾಗಿ ಸಲ್ಮಾ ಅನುಭವಿಸಿದಳು. ಗಳಿಗೆಗೆ ಅವಳು ತಾಯಿಯತ್ತ ನೋಡುವಳು. ಮಾವಂದಿರು ಹೋದದ್ದು ಅವಳಿಗೆ ಹಾಯೆನಿಸಿತು. ಆದರೆ ಅವರು ತನ್ನ ಅಮ್ಮನಿಗೆ ಯಾವುದೇ ರೀತಿಯಲ್ಲಿ ಸಮಾಧಾನವಾಗಲಿ ಸಹಾಯವಾಗಲಿ ಮಾಡಲಿಲ್ಲ ಎನ್ನುವುದು ಅವಳಿಗೆ ಕಂಡು ಬಂದಿತ್ತು. ಅವರ ವರ್ತನೆಯಿಂದ ಹೆಚ್ಚಿನ ಆಘಾತ ಆದದ್ದು ಸಲ್ಮಾಳಿಗೆ. ಹೀಗಾಗಿ ತಾಯಿಯ ದುಃಖಕ್ಕೆ ತಾನೇ ಮಿಡಿಯುತ್ತಿದ್ದಳು. ತಂದೆ ಹೊರ ನಡೆದದ್ದರಿಂದ ಅವಳ ದುಃಖ ಉಕ್ಕಿ ಬಂತು. ಇಡೀ ಮನೆಯ ಮೇಲೆಯೇ ಮ್ಲಾನತೆ ಆಚ್ಛಾದಿತವಾದಂತೆನಿಸತೊಡಗಿತು. ಶಾಲೆಯಿಂದ ವಾಪಸ್ಸು ಬಂದ ಮಕ್ಕಳು ಕೂಡ ಈ ಮನೆಗೆ ಒಂದಿಷ್ಟು ಗೆಲುವಿನ ಸಂತಸದ ಕಳೆಯನ್ನು ಮೂಡಿಸಲೇ ಇಲ್ಲ. ಅವರವರ ಕೆಲಸ ಅವರವರಿಗೆ, ಅವರವರ ಪಾಡು ಅವರವರಿಗೆ. ಸಂಜೆ ತನ್ನ ಕೆಂಪನ್ನು ಕ್ರಮೇಣ ಕಳೆದುಕೊಂಡು ಗಾಢಾಂಧಕಾರವಾಗುತ್ತಾ ನಡೆಯುತ್ತಿದ್ದಂತೆ ದೀಪಗಳು ಮಿನುಗತೊಡಗಿದವು. ಮೆಹರುನ್ಲ ಎದೆಯ ಹಣತೆ ಆರಿ ಬಹುಕಾಲ ಕಳೆದಿತ್ತು. ತಾನು ಯಾರಿಗಾಗಿ ಬದುಕಬೇಕು? ಇಷ್ಟು ಅವಮಾನಗಳನ್ನು ಸಹಿಸಿ ಬದುಕುವ ಸಾರ್ಥಕತೆಯಾದರೂ ಏನು ಎಂಬುದೇ ಅವಳ ಮುಂದೆ ಇದ್ದ ಬೃಹದಾಕಾರದ ಪ್ರಶ್ನೆ. ಗೋಡೆಗಳು, ಛಾವಣಿ, ತಟ್ಟೆ, ಬಟ್ಟಲು, ಒಲೆ, ಹಾಸಿಗೆ, ಪಾತ್ರೆ, ಅಂಗಳದಲ್ಲಿದ್ದ ಗುಲಾಬಿ ಗಿಡ, ಯಾವುದೂ ಕೂಡ ಅವಳ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥವಾಗಲಿಲ್ಲ. ಅವಳ ಸುತ್ತಮುತ್ತಲೇ ಸುತ್ತುತ್ತಿದ್ದ ಒಂದು ಜೊತೆ ಉದಾಸ ಕಣ್ಣುಗಳು. ಮಿಡಿಯುವ ಹೃದಯವನ್ನು ಅವಳು ಗುರುತಿಸಲಿಲ್ಲ. ಸಲ್ಮಾ ಅಗಲವಾದ ತನ್ನ ಜಿಂಕೆ ಕಣ್ಣುಗಳನ್ನು ತಾಯಿಯ ಸುತ್ತಲೇ ಕಾವಲಾಗಿರಿಸಿದ್ದಳು. SSLC ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ಆಕೆಗೆ ಪ್ರತಿಕ್ಷಣವೂ ಪುಸ್ತಕದಲ್ಲಿ ಹುದುಕಿಕೊಳ್ಳಬೇಕೆಂದೆನಿಸುತ್ತಿತ್ತು. ಆದರೆ ನುಡಿಯಲು ಸಾಧ್ಯವಾಗದ ತೀವ್ರತರವಾದ ಆತಂಕವೊಂದು ಆಕೆಯ ಸುಪ್ತ ಚೇತನವನ್ನು ಜಾಗೃತವಾಗಿರಿಸಿದ್ದರಿಂದ ತಾಯಿಯನ್ನು ತನ್ನ ನೋಟದ ವ್ಯಾಪ್ತಿಯಲ್ಲಿಯೇ ಇರಿಸಿದ್ದಳು. ಸಲ್ಮಾಳಿಗೂ ಕೂಡ ಅತ್ಯಂತ ಹೆಚ್ಚಿನ ನಂಬಿಕೆ ಇದ್ದದ್ದು ಮಾವಂದಿರ ಮೇಲೆ. ಹೇಗಾದರೂ ಮಾಡಿ ತನ್ನ ಮಾವಂದಿರು ತಂದೆಯನ್ನು ಸರಿದಾರಿಗೆ ತಂದೇ ತರುತ್ತಾರೆ ಎಂಬ ಆ ನಂಬಿಕೆ ಈಗ ಹುಸಿಯಾಗಿತ್ತು. ತಂದೆ ದೂರವಾಗಿದ್ದ, ತಾಯಿ ಹತಾಶಳಾಗಿದ್ದಳು. ಇನ್ನು ಅವಳ ಪರೀಕ್ಷೆ ಎದುರಿಗಿತ್ತು. ರಾತ್ರಿಯ ನೀರವತೆಯಲ್ಲಿ ಮೆಹರುನ್ ತನ್ನ ಬದುಕಿನಷ್ಟೇ ಕಪ್ಪಗಿದ್ದ ಕತ್ತಲನ್ನು ದಿಟ್ಟಿಸಿ ನೋಡಿದಳು. ಮಕ್ಕಳೆಲ್ಲ ಮಲಗಿದ್ದರು. ಸಲ್ಮಾ ಮಾತ್ರ ಹಜಾರದಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಳು. ನೋಟ ಮಾತ್ರ ತಾಯಿಯ ಕೋಣೆಯ ಕಡೆಗೇ ಇತ್ತು. ಮೆಹರುನ್ಲ ನಿದ್ರೆ ಹಾರಿ ಹೋಗಿತ್ತು. ತವರು ಮನೆಯಲ್ಲಿ ಅವಳ ಹೋರಾಟವೇನು ಕಡಿಮೆಯಾಗಿತ್ತೆ? ಬೇರೆ ಅನೇಕರಿಗೆ ಸುಲಭವಾಗಿ ದೊರಕುತ್ತಿದ್ದ ಅವಕಾಶಗಳನ್ನು ಅವಳು ಪಡೆದುಕೊಳ್ಳಬೇಕಾದಲ್ಲಿ ಎಲ್ಲ ರೀತಿಯ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತಿತ್ತು. ಹಿಂದೆಯೂ ಸಾಕಷ್ಟು ಅತ್ತಿದ್ದಳು. ಅನೇಕ ತಿಂಗಳುಗಳಿಂದ ತಾನೇ ಮೂಕ ವೇದನೆ ಅನುಭವಿಸಿದ್ದಳು. 2ನೇ ವರ್ಷದ BCom ಪರೀಕ್ಷೆಗೆ ಇನ್ನೇನು 1 ತಿಂಗಳಿದೆ ಎನ್ನುವಾಗ ಅವಳ ಮದುವೆ ನಡೆದಿತ್ತು. ಆಗಲೂ ಅವಳು ತನ್ನ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಿಕೊಡುವಂತೆ ಬೇಡಿಕೊಂಡು ಅತ್ತಿದ್ದಳು, ಗೋಗರೆದಿದ್ದಳು. ಆದರೆ ಎಲ್ಲರೂ ಕಿವುಡರಾಗಿದ್ದರು. ಮದುವೆಯಾದ 1-2 ವಾರದ ನಂತರ ಮೆಲ್ಲನೆ ಪತಿಯ ಬಳಿ ಪರೀಕ್ಷೆಯ ಮಾತನ್ನೆತ್ತಿದ್ದಳು. ಮೆಹರ್, ನೀನು ನನ್ನ ಚಿನ್ನ, ರನ್ನ, ನೀ ನನ್ನ ಹೃದಯ. ನೀನಿಲ್ಲದಿದ್ದರೆ ನನ್ನ ಉಸಿರೇ ನಿಂತು ಹೋಗುವುದಿಲ್ಲವೇ? ನೀ ಅಗಲಿದರೆ ಈ ಎದೆಯ ಬಡಿತವೇ
ನಿಂತು ಹೋಗುತ್ತದೆ ಮೆಹರ್. ಅವಳು ತುಂಬಾ ಸಂತೋಷವಾಗಿ ಅವನನ್ನು ನಂಬಿದಳು. ಅವನ ಪ್ರತಿಯೊಂದು ಮಾತನ್ನು ಪಾಲಿಸಿದಳು. ಆ ನಂಬಿಕೆಯೊಂದರಿಂದಲೇ ಅವನ ಪ್ರೀತಿಯ ಚೈತನ್ಯದಿಂದ ತುಂಬಿದ ಮನೆಯ ಹಿರಿಯ ಸೊಸೆಯಾಗಿ 10-12 ವರ್ಷಗಳವರೆಗೆ ಅವನ ಮನೆಯ ಹಣತೆಯಾಗಿ ಉರಿದಳು. ಅವನ ಮನವ ಬೆಳಗಿದಳು. 1-2 ವರ್ಷಗಳ ಹಿಂದೆ ಮಾತ್ರ ಅವಳಿಗೆ ತನ್ನವನೇ ಆದ ಗಂಡ ಸಿಕ್ಕಿದ್ದ. ಅತ್ತೆ ಮಾವ ಸತ್ತು ಹೋಗಿದ್ದರು. ನಾದಿನಿಯರು ಅವರವರ ಗಂಡಂದಿರೊಡನೆ, ಮೈದುನಂದಿರು ತಮ್ಮ ತಮ್ಮ ನೆಲೆ ಕಂಡುಕೊಂಡಿದ್ರು. ತನ್ನದೊಂದು ಮನೆಯ ಬಯಕೆ ಆಕೆಯ ಬಹುಕಾಲದ ಕನಸು. ಅದೀಗ ತಾನೇ ನನಸಾಗಿತ್ತು. ತನ್ನ ಮಕ್ಕಳು, ಗಂಡ, ತನ್ನ ಮನೆ ಎಂದು ತನ್ನ ಅಸ್ತಿತ್ವವನ್ನು ಆಕೆ ಗುರುತಿಸುವ ಹಂತದಲ್ಲಿ ಮುಖದ ಚರ್ಮ ಸುಕ್ಕಾಗಿದ್ದು, ಕೈಗಳ ಮೇಲಿನ ನರಗಳು ಎದ್ದು ಕಂಡಿದ್ದು, ಕಣ್ಣ ಕೆರೆಗೆ ತೆಳು ಕಪ್ಪು ಗೆರೆ ಮೂಡಿದ್ದು, ಹಿಮ್ಮಡಿ ಬಿರುಕು ಬಿಟ್ಟಿದ್ದು, ಉಗುರುಗಳ ಸಂದಿಯಲ್ಲಿ ಮಸಿ ಸೇರಿ ಅಂಕುಡೊಂಕಾಗಿದ್ದು, ತಲೆ ಕೂದಲು ತೆಳುವಾಗಿದ್ದು, ಇದ್ಯಾವುದೂ ಅವಳ ಗಮನಕ್ಕೆ ಬರಲೇ ಇಲ್ಲ. ಬಹುಶಃ ಇನಾಯಕನ ಗಮನಕ್ಕೂ ಕೂಡ ಇದು ಬಂದಿರಲಿಕ್ಕಿಲ್ಲ. ಆದರೆ ಅವನ ಈ ಅಪೆಂಡಿಕ್ಸ್ ಆಪರೇಷನ್ ಆಯ್ತಲ್ಲ, ಆಗ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕಡಿಮೆ ಸಂಬಳ ಪಡೆಯುತ್ತಾ ಹೆಚ್ಚು ಕೆಲಸ ಮಾಡುತ್ತಾ ಕಣ್ಣಲ್ಲಿ ಸಾವಿರಾರು ಆಕಾಂಕ್ಷೆಗಳನ್ನು ತುಂಬಿಕೊಂಡು ಅವಳೇನು ನಡೆಯುತ್ತಿದ್ದಾಳೋ ಇಲ್ಲ ನುಲಿಯುತ್ತಿದ್ದಾಳೋ ಎಂಬ ಭ್ರಮೆ ಮೂಡಿಸುತ್ತಾ ಹೊಳಪಿನ ಚರ್ಮದ ಸುಳಿಯಂತೆ ಸೆಳೆದುಕೊಳ್ಳುವಂತ ಜೇನಿನ ಬಣ್ಣದ ಕಣ್ಣಿನ ಒಡತಿ 30ರ ಇಳಿಜಾರಿನಲ್ಲಿ ತನ್ನ ಬದುಕಿನ ಭದ್ರತೆಗಾಗಿ ಅತೃಪ್ತ ಆಕಾಂಕ್ಷೆಗಳ ಬಾಯಾರಿಕೆ ತಣಿಸಲು ಏನನ್ನಾದರೂ ಮಾಡಲು ಸಿದ್ಧಳಿದ್ದ ಆಕೆ ಆ ನರ್ಸ್ ಇದ್ದಳು. ಇನಾಯತ್ ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ಆಕೆಯನ್ನು ಸಿಸ್ಟರ್ ಅಂತ ಕರೀಲೇ ಇಲ್ಲ, ಹೆಸರಿಡದೆ ಕರಿತಾ ಇದ್ದ. ಅವಳ ಬಾಳಿಗೆ ಹಸಿರನ್ನೊದಗಿಸಿದ, ತನ್ನನ್ನು ಬರಡನ್ನಾಗಿಸಿದ, ಅವನ ವಂಶದ ಕುಡಿಗಳನ್ನು ಹೊತ್ತ ತನ್ನ ಬಸಿರ ಅಪಮಾನ ಮಾಡಿದ, ಜೋಲು ಹೊಟ್ಟೆ ಎಂದ. ಅವಳ ದೇಹವನ್ನು ಮಾತ್ರವಲ್ಲ, ಅವಳ ಆತ್ಮವನ್ನು ಕೂಡ ನಗ್ನಗೊಳಿಸಿದ. ಕೊನೆಗೊಂದು ದಿನ ನನ್ನ ತಾಯಿ ಸಮಾನ ಎಂದು ಅವಳನ್ನು ಜೀವಂತ ಜ್ವಾಲೆಗೆ ಆಹುತಿಗೊಳಿಸಿದ. ಆ ಮಾತು ಅವನಿಂದ ಹೊರಬಂದು 3-4 ತಿಂಗಳುಗಳೇ ಕಳೆದಿದ್ದವು. ಅಂದಿನಿಂದ ಆ ಮನೆಯಲ್ಲಿ ಉಣ್ಣುವ ಒಂದೊಂದು ಅಗಳು ಕೂಡ ಪಾಪ ಎಂದು ಅವಳಿಗೆ ಅನ್ನಿಸತೊಡಗಿತ್ತು. ಆ ಮನೆಯಲ್ಲಿ ತಾನು ಪರಕೀಯಳು ಎಂಬುದು ಅವಳಿಗೆ ಪ್ರತಿಕ್ಷಣವೂ ಕಾಡತೊಡಗಿದಾಗ ಅವಳು ಪರಿಹಾರ ಹುಡುಕತೊಡಗಿದಳು. ಆ ಅಪಮಾನದ ಬೆಂಕಿಯಿಂದ ಹೊರಬರಲು ಆಕೆ ಒಬ್ಬಳಿಗೆ ಸಾಮರ್ಥ್ಯ ಇರಲಿಲ್ಲ. ಹಾಗಾಗಿ ತನ್ನ ತವರಿನ ಆಸರಿಗೆ ಕೈ ಚಾಚಿದ್ದಳು. ಕತ್ತಲು ದಟ್ಟಿಸುತ್ತಿತ್ತು. ಅವಳ ಮನಸ್ಸಿನ ಕ್ಷೋಭೆಯೂ ಕೂಡ ಹೆಪ್ಪುಗಟ್ಟುತ್ತಿತ್ತು. ಆತ್ಮಗ್ಲಾನಿಯಿಂದ ಅವಳು ಹೊರಬರಲಾಗದೆ ಉಸಿರು ಸಿಕ್ಕಿಕೊಂಡವಳಂತೆ ಚಡಪಡಿಸುತ್ತಿದ್ದಳು. ಅವಳು ಎಂದೂ ಇಷ್ಟೊಂದು ಏಕಾಂಗಿಯಾಗಿರಲಿಲ್ಲ. ಕಂಬನಿಯ ಮಹಾಪೂರವೇ ಹರಿದು ಹೋಗಿತ್ತು. ಅವಳಿಗೆ ಯಾವುದರ ಅಪೇಕ್ಷೆಯೂ ಉಳಿದಿರಲಿಲ್ಲ. ಬದುಕು ಭಾರವಾಗತೊಡಗಿತ್ತು. ಮಲಗಿದಾಕೆ ಎದ್ದು ಕುಳಿತಳು. ಅವಳನ್ನು ಕೇಳುವವರು ಯಾರೂ ಇರಲಿಲ್ಲ, ಛೇಡಿಸುವವರೂ ಇರಲಿಲ್ಲ. ಹಪ್ಪಿ ಮುತ್ತಿಕ್ಕುವವನು ಯಾರದೋ ಪಾಲಾಗಿದ್ದ. ಬದುಕಿಗೊಂದು ಆಯಾಮ ಇರಲೇ ಇಲ್ಲ. ಚಿತ್ರಪಟ ಬಿದ್ದಿತ್ತು, ಗಾಜು ಚೂರಾಗಿತ್ತು, ಚೌಕಟ್ಟು ಒಡೆದಿತ್ತು, ಚಿತ್ರ ಬೇರೆಯಾಗಿತ್ತು. ಅವಳಲ್ಲಿ ಯಾವುದೋ ಆವೇಶ ಮನೆ ಮಾಡಿತ್ತು. ನಿಧಾನವಾಗಿ ಮಂಚದಿಂದ ಇಳಿದಳು. ತನ್ನ ಹಸುಗೂಸನ್ನು ಕಣ್ತುಂಬ ನೋಡಿ ಹೊರಬಂದಳು. ಅವಳ ಪುಟ್ಟ ಪುಟ್ಟ ಕಂದಮ್ಮಗಳು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದವು. ಅವಳು ಮೆಲುವಾಗಿ ಹಜಾರದಲ್ಲಿ ಬಂದಾಗ ಸಲ್ಮಾ ಓದುತ್ತಾ
ಟೇಬಲ್ ಮೇಲೆ ತಲೆ ಇಟ್ಟು ಅಲ್ಲೇ ನಿದ್ರೆಗೆ ಶರಣಾಗಿದ್ದು ಕಂಡು ಬಂತು. ನಿದ್ರಿಸುತ್ತಿದ್ದ ತನ್ನ ಮಗಳ ಬಳಿ ನಿಂತ ಅವಳು ಒಂದು ಕ್ಷಣ ಭಾವಾವೇಗದಿಂದ ಕಂಪಿಸಿದಳು. ಭಾವನೆಗಳೇ ಸತ್ತು ಹೋಗಿವೆ ಎಂದುಕೊಂಡಿದ್ದ ಅವಳಿಗೆ ಸಲ್ಮಾಳನ್ನು ಕಂಡಾಗ ಹತ್ತಿಕ್ಕಲಾರದ ಭಾವನೆಗಳ ಒತ್ತಡ ಉಂಟಾಗಿ ಅಲ್ಲಿಯೇ ಕುಸಿಯುವಂತಾಯಿತು. ಅವಳನ್ನು ಮುಟ್ಟಬೇಕು ಎನ್ನುವ ತನ್ನ ಅದಮ್ಯ ಆಸೆಯನ್ನು ಬದಿಗೆ ಒತ್ತಿ ಅವಳು ಮನದಲ್ಲೇ ಮಗಳನ್ನು ಬೇಡಿಕೊಂಡಳು. ಅನಾಥರಾಗುತ್ತಿರುವ ಈ ಕೂಸುಗಳಿಗೆ ನೀನೇ ತಾಯಿ ನನ್ನ ಕಂದ. ಮನಸ್ಸಿನಲ್ಲಿಯೇ ತನ್ನ ಮಕ್ಕಳ ಜವಾಬ್ದಾರಿಯನ್ನೆಲ್ಲ ಸಲ್ಮಾಳ ಎಳೆಯ ಭುಜಗಳ ಮೇಲೆ ಹೊರಿಸಿದಳು. ಅವಳ ಹೆಜ್ಜೆಗಳು ನಿಧಾನವಾಗಿ ಚಲಿಸತೊಡಗಿದವು. ಅವಳು ಮನೆಯ ಬಾಗಿಲನ್ನು ತೆರೆದು ಅಂಗಳಕ್ಕೆ ಕಾಲಿಟ್ಟಳು. ಅಲ್ಲಿ ಅವಳೇ ಬೆಳೆಸಿದ್ದ 4-6 ಮರಗಿಡಗಳು ತಬ್ಬಲಿಗಳಂತೆ ನಿಂತು ಕಣ್ಣೀರು ಹರಿಸುತ್ತಿದ್ದಂತೆ ಒಮ್ಮೆ ಕಂಡರೆ ಇನ್ನೊಮ್ಮೆ ಭೇಷ್ ಭೇಷ್, ನಿನ್ನ ತೀರ್ಮಾನವೇ ಸರಿ ಎಂದು ತಲೆ ಅಲುಗಿಸಿದಂತೆ ಕಂಡುಬಂತು. ಅವಳಿಗೆ ಭಯವಾಗಿ ಕದವಿಕ್ಕಿ ಒಳಬಂದಳು. ನಂತರ ಏನನ್ನೋ ನಿಶ್ಚಯಿಸಿ ಅಡುಗೆಯ ಮನೆಯ ಒಳ ಹೋಗಿ ಸೀಮೆ ಎಣ್ಣೆಯ ಕ್ಯಾನನ್ನು ಎತ್ತಿಕೊಂಡು ಇಡೀ ಮನೆಯನ್ನೆಲ್ಲ ಒಮ್ಮೆ ಸುತ್ತಿದಳು. ಎಲ್ಲಿ ಹೊಯ್ದುಕೊಳ್ಳಬೇಕು ಎಂಬುದರ ಬಗ್ಗೆ ಅವಳು ಯಾವುದೇ ನಿಶ್ಚಯಕ್ಕೆ ಬಾರದೆ ಮತ್ತೊಮ್ಮೆ ಮಕ್ಕಳೆಲ್ಲರನ್ನೂ ಕಣ್ತುಂಬ ನೋಡಿ ಹಜಾರಕ್ಕೆ ಬಂದಳು. ಸಲ್ಮಾಳತ್ತ ಅವಳು ಯಾವುದೇ ದೃಷ್ಟಿಯನ್ನು ಹಾಯಿಸಲಿಲ್ಲ. ಹಾಗೊಂದು ವೇಳೆ ಅವಳತ್ರ ನೋಡಿದಲ್ಲಿ ತನ್ನ ನಿರ್ಧಾರ ಎಲ್ಲಿ ಸಡಿಲವಾಗಿ ಬಿಡುತ್ತದೋ ಎಂಬ ಹೆದರಿಕೆ ಆಗಿತ್ತು ಅವಳಿಗೆ. ಮತ್ತೊಮ್ಮೆ ವೇಗವಾಗಿ ನಡೆಯುತ್ತಾ ಅಡಿಗೆ ಮನೆಗೆ ಕಾಲಿಟ್ಟು ಅಲ್ಲಿದ್ದ ಬೆಂಕಿ ಪೆಟ್ಟಿಗೆಯನ್ನು ತನ್ನ ಬಲಗೈಯಲ್ಲಿ ಬಲವಾಗಿ ಅದುಮಿ ಹಿಡಿದು ಆಕೆ ಮೆಲ್ಲನೆ ಅಗುಳಿಯನ್ನು ಸರಿಸಿ ಅಂಗಳಕ್ಕೆ ಕಾಲಿಟ್ಟಳು. ತನ್ನ ಪಾಲಿಗೆ ಯಾರೂ ಇಲ್ಲ, ತಾನು ಯಾರಿಗೂ ಬೇಕಿಲ್ಲದ ಅಭಾಗಿನಿ. ಅಂಗಳದಲ್ಲಿ ನಿಂತು ಕತ್ತಲನ್ನು ದಿಟ್ಟಿಸುತ್ತಾ ಸೀಮೆ ಎಣ್ಣೆಯನ್ನು ತನ್ನ ಮೈ ಮೇಲೆ ಸುರಿದುಕೊಂಡಳು. ಆಕೆಯ ಅಂಕೆಗೆ ಒಳಪಡದ ಅತ್ಯಂತ ಉನ್ಮತ್ತ ಶಕ್ತಿಯೊಂದು ಅವಳನ್ನು ತನ್ನ ವಶದಲ್ಲಿರಿಸಿಕೊಂಡಂತೆ ನಿಗೂಢವಾಗಿ ಅವಳು ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದಳು. ಯಾವ ಸದ್ದುಗಳು ಅವಳನ್ನು ತಲುಪುತ್ತಿರಲಿಲ್ಲ, ಯಾವ ಸ್ಪರ್ಶಗಳೂ ಅವಳನ್ನು ತಾಕುತ್ತಿರಲಿಲ್ಲ, ಯಾವ ನೆನಪುಗಳೂ ಅವಳಲ್ಲಿ ಉಳಿದಿರಲಿಲ್ಲ, ಯಾವ ಸಂಬಂಧಗಳೂ ಅವಳನ್ನು ಬಾಧಿಸುತ್ತಿರಲಿಲ್ಲ. ಅವಳ ಇರವೇ ಅವಳ ಪ್ರಜ್ಞೆಯಲ್ಲಿರಲಿಲ್ಲ. ಆದರೆ ಮನೆಯೊಳಗಿನ ವ್ಯವಹಾರವೇ ಬೇರೆ ಆಗಿತ್ತು. ಹಸುಗೂಸಿನ ಅಳುವು ತಾರಕಕ್ಕೇರಿ ನಿದ್ರೆಯ ಸಂಮೋಹನದ ಆಳ ಸುಳಿಯಲ್ಲಿ ತೇಲಿ ಹೋಗಿದ್ದ ಸಲ್ಮಾ ಗಾಬರಿಯಿಂದ ಎಚ್ಚೆತ್ತು ಒಂದೇ ಉಸಿರಿಗೆ ಹಾರಿ ಮಗುವನ್ನು ಎದೆಗವಿಚ್ಚಿಕೊಂಡು ಅಮ್ಮಿ ಅಮ್ಮಿ ಎಂದು ಕೂಗುತ್ತಾ ಮಕ್ಕಳು ಮಲಗಿದ್ದಲ್ಲಿನಿಂದ ದಾಟುತ್ತಾ ತಾಯಿಯನ್ನು ಕಾಣದೆ ಇಡೀ ಮನೆಯನ್ನು ಒಂದು ಸುತ್ತು ಹಾಕಿದಳು. ಆ ವೇಳೆಯಲ್ಲಿ ತೆರೆದ ಅಂಗಳದ ಬಾಗಿಲನ್ನು ಕಂಡು ಭಯದಿಂದ ಒಂದು ಕ್ಷಣ ತತ್ತರಿಸಿದಳು. ಒಂದೇ ಉಸಿರಿಗೆ ಅಂಗಳವನ್ನು ತಲುಪಿದಾಗ ಅಸ್ಪಷ್ಟ ಕತ್ತಲೆಯಲ್ಲಿಯೂ ಕೂಡ ಅವಳ ತಾಯಿಯ ಆಕೃತಿ ಮತ್ತು ಸೀಮೆ ಎಣ್ಣೆಯ ವಾಸನೆಯನ್ನು ಗ್ರಹಿಸಬಲ್ಲವಳಾಗಿದ್ದಳು. ಅವಳು ಯಾವುದೇ ಪೂರ್ವಾಪರ ವಿವೇಚನೆಯನ್ನು ಕೂಡ ಮಾಡದೆ ಒಮ್ಮೆಲೆ ಹಸುಗೂಸಿನೊಡನೆ ಧಾವಿಸಿ ತಾಯಿಯನ್ನು ಬಿಗಿದಪ್ಪಿದಳು. ಬೆಂಕಿ ಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದಿದ್ದ ಮೆಹರುನ್ ಹುಚ್ಚಿಯಂತೆ ಯಾರನ್ನೋ ನಿರುಕಿಸುವಂತೆ ತನ್ನನ್ನು ಬಿಗಿದಪ್ಪಿದವಳನ್ನು ನೋಡುತ್ತಾ ಅಚೇತನಳಾದಳು. ಸಲ್ಮಾ ಮಗುವನ್ನು ನೆಲದ ಮೇಲೆ ಉರುಳಿಸಿಬಿಟ್ಟು ಅಮ್ಮಿ ಅಮ್ಮಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಎಂದು ತಾಯಿಯ ಕಾಲುಗಳನ್ನು ಬಿಗಿದಪ್ಪಿದಳು. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಸಲ್ಮಾ, ನೆಲದಲ್ಲಿ ರೋದಿಸುತ್ತಿದ್ದ ಹಸುಗೂಸು, ಇವರನ್ನು ಕಂಡು ಮೆಹರುನ್ ತನ್ನನ್ನು ಆವರಿಸಿದ್ದ ಅದೃಶ್ಯ ಶಕ್ತಿಯಿಂದ ಬಿಡುಗಡೆ ಹೊಂದಲು ಅತೀವ ಪ್ರಯತ್ನವನ್ನು ಮಾಡುತ್ತಾ ಯಾವುದೋ ನಿದ್ರಾ ಲೋಕದಿಂದ ಕಣ್ಣು ತೆರೆದಂತೆ ಈ ಹೊರಜಗತ್ತಿಗೆ ಬಂದಳು. ಕ್ರಮೇಣ ಅವಳು ಜಾಗೃತಾವಸ್ಥೆಗೆ ಬರುತ್ತಿದ್ದಂತೆ ಅವಳ ಕೈಯಿಂದ ಬೆಂಕಿ ಪಟ್ಟಣ ಕೆಳಗೆ ಬಿತ್ತು. ಸಲ್ಮಾ ತಾಯಿಯ ಕಾಲುಗಳನ್ನು ಬಿಟ್ಟಿರಲಿಲ್ಲ. ಅಮ್ಮಿ, ಅವರೊಬ್ಬರನ್ನು ಕಳೆದುಕೊಂಡ ರೋಷದಲ್ಲಿ ನಮ್ಮೆಲ್ಲರನ್ನು ಅವಳ ಕಾಲಬುಡಕ್ಕೆ ಎಸೆಯುವುದು ಸರಿಯಾ? ಅಬ್ಬಾಗೋಸ್ಕರ ಸಾಯಲು ಸಿದ್ಧಳಾಗಿರುವ ನೀನು
ನಮಗಾಗಿ ಬದುಕಲು ಸಾಧ್ಯವಿಲ್ಲವೇ ಅಮ್ಮಿ? ನಮ್ಮನ್ನೆಲ್ಲ ನೀನು ಹೇಗೆ ತಬ್ಬಲಿಗಳನ್ನಾಗಿ ಮಾಡಲು ಸಾಧ್ಯ ಅಮ್ಮಿ? ನಮಗೆ ನೀನು ಬೇಕು ಅಮ್ಮಿ. ಅವಳ ಮಾತಿಗಿಂತ ಹೆಚ್ಚಾಗಿ ಅವಳ ಸ್ಪರ್ಶದಿಂದ ಮೆಹರುನ್ ಆರ್ದ್ರಳಾದಳು. ಹೆಪ್ಪುಗಟ್ಟಿದ್ದ ಎಲ್ಲವೂ ಒಮ್ಮೆಯೇ ಕೊಚ್ಚಿಕೊಂಡು ಹೋದಂತಾಗಿ ಅವಳು ಅಲುಗಿ ಹೋದಳು. ಉಸಿರುಗಟ್ಟಿದಂತೆ ಅಳುತ್ತಿದ್ದ ಹಸುಗೂಸುವನ್ನು ಮೆಹರುನ್ ಸಲ್ಮಾಳ ಎದೆಗವಚಿದಾಗ ಎತ್ತರಕ್ಕೆ ಬೆಳೆದಿದ್ದ ಗೆಳತಿಯೊಬ್ಬಳ ಸಾಂತ್ವನ, ಸ್ಪರ್ಶ, ಸಮಭಾವ ಕೂಡಿ ಕಣ್ಣೆರಡು ಭಾರವಾಗಿ ಬೇರೆ ಏನನ್ನೂ ನುಡಿಯದೆ ನನ್ನನ್ನು ಕ್ಷಮಿಸು ಕಂದ. ಕತ್ತಲು ಹರಿಯುತ್ತಿತ್ತು. ಅವಳ ಎದೆಯ ಹಣತೆ ಎಂದೋ ಆರಿ ಹೋಗಿತ್ತು. ಆದರೆ ಪ್ರಭಾತದ ಬೆಳಕು ಮಂದವಾಗಿ ಪಸರಿಸುತ್ತಿತ್ತು.